ಕೃಷ್ಣೌ ಬಲಜ್ಞಾನಕಾರ್ಯೌ ಕೃಷ್ಣಾರಮಣರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಉದ್ಧವ ಅನ್ನೋ ಶಬ್ದಕ್ಕೆ ಎತ್ತರ ಎಂಬುದಾಗಿ ಕರೆಯಲ್ಪಡುವವ ಅಂತ ಅರ್ಥ. ಉತ್ ಇತಿ ಹವಃ ಯಸ್ಯ. ಹವ ಅಂದರೆ ಆಹ್ವಾನ, ಆಹವ, ಅದು ಭಗವಂತನದ್ದೇ ಹೆಸರು. ಉದ್ಧವ ಅಂತ ಆತನನ್ನು ಕರೀತೇವೆ. ಇನ್ನೊಂದು ಅರ್ಥದಲ್ಲಿ ಉದ್ಧವ ಅಂತ ಹೇಳಿದರೆ ಶಾಸ್ತ್ರದ ವಿಷಯಗಳನ್ನು ವ್ಯಾಖ್ಯಾನಿಸುವವ, ಉತ್ಕೃಷ್ಟವಾದ ವಿಷಯಗಳನ್ನು ತಿಳಿಸಿ ಹೇಳುವವ. ಇದು ಬೃಹಸ್ಪತ್ಯಾಚಾರ್ಯರಿಗೆ ಸಂಬಂಧಪಟ್ಟ ಹೆಸರು. ಬೃಹಸ್ಪತ್ಯಾಚಾರ್ಯರು ದೇವತೆಗಳಿಗೂ ಋಷಿಗಳಿಗೂ ಗುರುಗಳಾದವರು. ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚನ ಸನ್ನಿಭಂ ಅಂತ ದೇವಗುರು ಅಂತ ಕರೆಸಿಕೊಂಡ ಬೃಹಸ್ಪತ್ಯಾಚಾರ್ಯರು ಶಾಸ್ತ್ರದಲ್ಲಿ ಉತ್ಕೃಷ್ಟನೆನಿಸಿದ ಭಗವಂತನನ್ನು ಉಪದೇಶ ಮಾಡತಕ್ಕಂಥವರು. ಆದ್ದರಿಂದ ಉದ್ಧವ ಅಂದರೆ ಬೃಹಸ್ಪತಿಯ ಹೆಸರು. ಸಾಕ್ಷಾತ್ ಬೃಹಸ್ಪತ್ಯಾಚಾರ್ಯನೇ ಯದುವಂಶದಲ್ಲಿ ಉದ್ಧವ ಅನ್ನುವ ಹೆಸರಿನಿಂದ ಆವಿರ್ಭವಿಸಿದ್ದು. ಅಂದರೆ ಉದ್ಧವ ಅಂತ ಹೇಳಿದರೆ ಅದು ಬೃಹಸ್ಪತ್ಯಾಚಾರ್ಯರ ಅವತಾರ ಸ್ವರೂಪ. ಹಾಗಾಗಿ ಅಲ್ಲಿ ಅರ್ಜುನನ ಗೀತೋಪದೇಶ ಅಂದರೆ ಅರ್ಜುನ ಅಂದರೆ ಸಾಕ್ಷಾತ್ ಇಂದ್ರ, ಉದ್ಧವ ಅಂದರೆ ಸಾಕ್ಷಾತ್ ಬೃಹಸ್ಪತ್ಯಾಚಾರ್ಯ. ಬೃಹಸ್ಪತ್ಯಾಚಾರ್ಯರನ್ನು ಕುರಿತು ಭಗವಂತ ಉಪದೇಶಿಸಿದ್ದು ಅಂದಾಗ ಈ ಉದ್ಧವ ಗೀತೆಗೆ ಇನ್ನೊಂದು ಥರದ ಮಹತ್ವ ಬರ್ತದೆ. ಭಗವಂತ ಕೃಷ್ಣ ಹೇಳಿದ ಎಲ್ಲರೂ ಕೂಡ ಪ್ರಭಾಸ ಕ್ಷೇತ್ರಕ್ಕೆ ಹೋಗಬೇಕು. ಯಾಕಂದರೆ ಸಿಕ್ಕಾಬಟ್ಟೆ ಅಪಶಕುನಗಳು, ದುರ್ನಿಮಿತ್ತಗಳು ಇಲ್ಲಿ ಗೋಚರಿಸ್ತಾ ಇದ್ದಾವೆ. ದುರ್ನಿಮಿತ್ತಗಳ ಅದರಿಂದ ಸೂಚಿತವಾದ ದೋಷಗಳು. ಅಪಶಕುನ ಅಂತೇಳಿದರೆ ಅದು ಕೆಲವು ದೋಷಗಳನ್ನು ಸೂಚನೆ ಮಾಡ್ತದೆ. ಅದರಿಂದ ಸೂಚಿಸಲ್ಪಟ್ಟ ವಿಷಯಗಳು ಏನು? ಅದು ದೇಶಕ್ಕೆ ಮಾತ್ರ ಅಲ್ಲ, ದೇಶದಲ್ಲಿರುವ ಸಮಗ್ರ ಪ್ರಜೆಗಳಿಗೆ ಉಂಟಾಗಿರತಕ್ಕಂತಹ ತೊಂದರೆ. ಪ್ರಜೆಗಳಿಗೆಲ್ಲ ಮರಣ ಸೂಚಕವಾದದ್ದು. ದೇಶ ಸಾಯುವುದು ಅಂದರೆ ಅರ್ಥ ಏನು? ದೇಶ ಸಾಯುವುದು ಅಂದರೆ ದೇಶದ ಸಂಪತ್ತುಗಳೆಲ್ಲ ನಷ್ಟವಾಗುವುದು ಅಂತ ಒಂದು ಅರ್ಥ. ಒಂದು ದೇಶದ ಸಂಪತ್ತು ಅಂತೇಳಿದರೆ ಪ್ರಮುಖವಾಗಿ ಜನ ಸಂಪತ್ತು, ಎರಡನೆಯದ್ದಾಗಿ ಜಲ ಸಂಪತ್ತು, ಮೂರನೆಯದ್ದಾಗಿ ವನ ಸಂಪತ್ತು, ನಾಲ್ಕನೆಯದ್ದಾಗಿ ಖನಿಜ ಸಂಪತ್ತು. ಇದು ಪ್ರಮುಖವಾದ ಸಂಪತ್ತುಗಳು. ಆಮೇಲೆ ಬೇರೆ ಬೇರೆ ಥರದ ಸಂಪತ್ತುಗಳೆಲ್ಲ ಇದ್ದಾವೆ. ಅಲ್ಲಿ ಎಷ್ಟು ಆ ದೇಶದಲ್ಲಿ ಎಷ್ಟು ಕಾಡು ಇದೆ ಅನ್ನುವುದರಿಂದ ದೇಶ ಎಷ್ಟು ಸಮೃದ್ಧ ಅಂತ ತೀರ್ಮಾನಿಸ್ಬೋದು. ಆ ದೇಶದಲ್ಲಿ ಎಷ್ಟು ನದಿ ವ್ಯವಸ್ಥೆ ಇದೆ, ನೀರಾವರಿ ವ್ಯವಸ್ಥೆ ಎಷ್ಟಿದೆ, ಅದರಿಂದ ಆ ದೇಶದ ಧಾನ್ಯ, ಆರ್ಥಿಕತೆ ಇವುಗಳ ಶಕ್ತಿಯನ್ನು ನಾವು ತೀರ್ಮಾನಿಸುವುದಕ್ಕೆ ಸಾಧ್ಯ. ಅಲ್ಲಿ ಎಷ್ಟು ಖನಿಜಗಳು ಸಿಗ್ತವೆ, ಪೆಟ್ರೋಲಿಯಂ ಸಿಗ್ತದೋ, ಬಂಗಾರ ಸಿಗ್ತದೋ, ಕಬ್ಬಿಣ ಸಿಗ್ತದೋ ಅನ್ನುವುದರ ಮೇಲೆ ದೇಶದ ಒಂದು ಸ್ಥಿತಿಗತಿಗಳನ್ನು ನಾವು ಆಲೋಚಿಸಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ ಇವೆಲ್ಲ ಇದ್ದೂ ಕೂಡ ಆ ದೇಶದಲ್ಲಿ ಅಲ್ಪ ಭೂ ಸಂಪತ್ತು ಕಡಿಮೆ ಇದ್ದರೆ, ಅಲ್ಪ ಭೂಮಿ ಅಷ್ಟೇ ಇದ್ದರೆ ಅದು ಉತ್ಕರ್ಷವನ್ನು ಸಾಧಿಸುವುದು ಕ್ಲಿಷ್ಟ. ಅಲ್ಪ ಭೂಮಿ ಇದ್ದು ಅಲ್ಲಿಯ ಜನಸಂಪತ್ತು ಚೆನ್ನಾಗಿದ್ದರೆ ಆವಾಗ ಅದು ಉತ್ಕರ್ಷವನ್ನು ಸಾಧಿಸುತ್ತೆ. ಆದ್ದರಿಂದ ಪ್ರಮುಖವಾಗಿ ಪ್ರಜಾ ಸಂಪತ್ತು ಅನ್ನುವುದು ದೇಶಕ್ಕೆ ಸಂಬಂಧಪಟ್ಟ ದೊಡ್ಡ ಸಂಪತ್ತು. ನಮ್ಮ ಭಾರತ ದೇಶದಲ್ಲಿರುವಷ್ಟು ಆ ಸಂಪತ್ತು ಬೇರೆ ಯಾವ ದೇಶದಲ್ಲೂ ಇಲ್ಲ. ಭಾರತ ದೇಶದ 2.5 ಅಷ್ಟು ಇರತಕ್ಕಂಥ ಚೀನಾ ದೇಶಕ್ಕೆ ಹೋಲಿಸಿದರೆ ಇಷ್ಟು ಪುಟ್ಟ ದೇಶದಲ್ಲಿ ಅಷ್ಟು ಜನಸಂಪತ್ತು ಅಲ್ಲೂ ಕೂಡ ಇಲ್ಲ. ಯಾಕಂದರೆ ಇಷ್ಟು ಪುಟ್ಟ ದೇಶದಲ್ಲಿ ಇಷ್ಟು ಜನ ಸಂಪತ್ತಿದೆ.
ಹಾಗಾದರೆ ಎಷ್ಟು ಉತ್ಕರ್ಷಕ್ಕೆ ಹೋಗುವುದಕ್ಕೆ ಸಾಧ್ಯ ನಾವು ಯೋಚಿಸ್ಬೋದು. ಜನ ಜಾಸ್ತಿ ಇದ್ದಷ್ಟು ದೇಶ ಅಧೋಗತಿಗೆ ಹೋಗುವುದಲ್ಲ, ಜನ ಜಾಸ್ತಿ ಇದ್ದಷ್ಟು ಆ ದೇಶದ ಸಂಪತ್ತು ಅಷ್ಟು ಉತ್ಕೃಷ್ಟ ಆಗಿರುವುದರಿಂದ ಆ ದೇಶ ಪ್ರಪಂಚದಲ್ಲೇ ಅಗ್ರಗಣ್ಯವೆನಿಸುವುದಕ್ಕೆ ಅವಕಾಶ ಇದೆ ಅನ್ನುವುದು ಶ್ರೀಮದ್ ಭಾಗವತದ ಉಪದೇಶ ಇದೆ. ಆದ್ದರಿಂದ ಈ ಸೂಚನೆ ಶಕುನಗಳೇನಿದ್ದಾವೆ ಅವುಗಳೆಲ್ಲ ಈ ದೇಶದ ಪ್ರಜಾಸಂಪತ್ತಿಗೆ ಬಂದಿರತಕ್ಕಂತಹ ಕಂಟಕ. ಆದ್ದರಿಂದ ರಾಜನಾದವ ಪ್ರಜೆಗಳ ಮೂಲಕ ಅದಕ್ಕೆ ಪ್ರಾಯಶ್ಚಿತ್ತಗಳನ್ನು ನಡೆಸಿಕೊಳ್ಳಬೇಕು. ಹೇಗೆ ಪ್ರಜೆಗಳ ಮೂಲಕ ನಡೆಸುವ ಪ್ರಾಯಶ್ಚಿತ್ತ ಅಂದರೆ ಏನು? ಕೃಷ್ಣ ಹೇಳುವುದು ಪ್ರಮುಖವಾಗಿ ವಯಂಚ ತಸ್ಮಿನ್ನಾಪ್ಲುತ್ಯ ತರ್ಪಯಿತ್ವಾ ಪಿತॄನ್ ಸುರಾನ್ ಭೋಜಯಿತ್ವೋಷಿಜೋ ವಿಪ್ರಾನ್ ನಾನಾ ಗುಣವತಾಂಧಸ. 4 ರೀತಿಯ ಪ್ರಾಯಶ್ಚಿತ್ತವನ್ನು ಮಾಡೋಣ ಅಂತ ಹೇಳ್ತಾನೆ ಕೃಷ್ಣ. ಅಂದರೆ ಇದು ಕೃಷ್ಣ ಹೀಗೆ ಮಾಡೋಣ ಅಂತ ಹೇಳುವುದರಿಂದ ನಮಗೆ ಅದನ್ನು ಸೂಚನೆ ಮಾಡುವುದು. ಏನಾದರೂ ಅಂತಹ ಅಪಶಕುನಗಳಾದರೆ ದೇಶಕ್ಕೆ ವಿಧ್ವಂಸಕಾರಿಯಾಗುವ ರೀತಿಯಲ್ಲಿ 2 ಗ್ರಹಣಗಳು ಒಟ್ಟೊಟ್ಟಿಗೆ ಪೂರ್ಣ ಪ್ರಮಾಣದಲ್ಲಿ ಖಗ್ರಾಸವಾಗಿ ಕಾಣಿಸಿಕೊಂಡರೆ, ಅಥವಾ ಮಧ್ಯಾಹ್ನದ ಹೊತ್ತು ಸೂರ್ಯನ ಮೇಲೆ ಕಪ್ಪಾದಂತಹ ಒಂದು ಕೊಡೆ ಹಿಡಿದ ಹಾಗೆ ವಾತಾವರಣದಲ್ಲಿ ಗೋಚರವಾದರೆ, ಇಂಥದ್ದೆಲ್ಲ ಕೆಲವು ಶಕುನಗಳು ಅದು ವ್ಯಷ್ಟಿಯಾಗಿ ಬರುವ ಶಕುನ ಅಲ್ಲ, ಸಮಷ್ಟಿಯಾಗಿ ದೇಶಕ್ಕೆ ಬರತಕ್ಕಂತಹ ಕಂಟಕಗಳು. ಅಂಥದ್ದು ಕಂಡಾಗ ಮಾಡಬೇಕಾದದ್ದೇನು? ವಯಂಚ ತಸ್ಮಿನ್ನಾಪ್ಲುತ್ಯ. ಅದು ವೈಯಕ್ತಿಕವಾದಂತಹ ಅಪಶಕುನಗಳು ಬಿದ್ದಾಗಲೂ ಕೂಡ ಅದಕ್ಕೆ ಪರಿಹಾರ ಹೇಳುವುದು ಒಂದು ಸ್ನಾನ. ಆಪ್ಲುತ್ಯ, ಆಪ್ಲವ ಅಂದರೆ ಸ್ನಾನ. 2ನೇದ್ದು ಪಿತೃತರ್ಪಣ, 3ನೇದ್ದು ಬ್ರಾಹ್ಮಣ ಭೋಜನ, 4ನೇದ್ದು ಅಗ್ನಿತರ್ಪಣ ಅಂತ. ಇದು 4 ರೀತಿಯಾದದ್ದು ನಾವು ಅಪಶಕುನಗಳಿಗೆ ಪರಿಹಾರ ಮಾಡತಕ್ಕಂತಹ ವಿಧಾನಗಳು. ನಮ್ಮಲ್ಲಿ ಅನೇಕ ಅಪಶಕುನ, ಒಂದು ಬಹಳ ಪ್ರಸಿದ್ಧವಾದದ್ದಿದೆ ಅಲ್ವಾ, ಗೌಳೀಪತನ ಅಂತೇಳಿ. ಮೇಲೆ ಹಲ್ಲಿ ಬಿದ್ದರೆ ಅದೊಂದು ಶಕುನ. ಅದು ಸರಿಯಾಗಿ ನೆತ್ತಿಗೆ ಬಿದ್ದರೆ ಅದಕ್ಕೊಂದು ಅರ್ಥ, ಬೆನ್ನಿಗೆ ಬಿದ್ದರೆ ಮತ್ತೊಂದು ಅರ್ಥ, ಬಲಭಾಗಕ್ಕೆ ಬಿದ್ದರೆ ಒಂದು ಅರ್ಥ, ಎಡಭಾಗಕ್ಕೆ ಬಿದ್ದರೆ ಒಂದು ಅರ್ಥ. ಪುರುಷರಿಗೆ ಬಲಭಾಗಕ್ಕೆ ಹಲ್ಲಿ ಬಿತ್ತು ಅಂತಾದರೆ ಶುಭ ಶಕುನ, ಸ್ತ್ರೀಯರಿಗೆ ಎಡಭಾಗಕ್ಕೆ ಹಲ್ಲಿ ಬಿತ್ತು ಅಂತಾದರೆ ಶುಭ ಶಕುನ. ಆಮೇಲೆ ಬಿದ್ದ ಜಾಗಕ್ಕೆ ಸರಿಯಾಗಿ ಶುಭವೋ ಅಶುಭವೋ ಅಂತ ಮತ್ತೆ ವ್ಯವಸ್ಥೆ ಉಂಟು. ಅದು ಏನೇ ಆಗಲಿ ಹಲ್ಲಿ ಮೈ ಮೇಲೆ ಬಿತ್ತು ಅಂತಾದರೆ ಅಪಶಕುನ ಅನ್ನೋದು ಬಂತು ಅಂತಾದರೆ ಕೂಡಲೇ ಮಾಡಬೇಕಾದ್ದೇನೆಂದರೆ ಒಂದು ಸ್ನಾನ ಮಾಡಬೇಕಾದ್ದು. ಹಲ್ಲಿ ಮುಟ್ಟಿದರೆ ಯಾರೂ ಸ್ನಾನ ಮಾಡಬೇಕಾಗಿಲ್ಲ, ಕೆಲವರು ಹಾಗೆ ಅಂದ್ಕೊಂಡಿದ್ದಾರೆ. ಹಲ್ಲಿ ಮೈ ಮೇಲೆ ಬಿತ್ತು ಅಂದರೆ ಸ್ನಾನ ಮಾಡಬೇಕು ಅಂತ. ಯಾಕೆ ಸ್ನಾನ ಅಂದರೆ ಹಲ್ಲಿ ಮುಟ್ಟಿದ್ದೇನೆ ನಾನು, ಅದೇನು ಆಶೌಚ ಇದ್ದವರನ್ನು ಮುಟ್ಟಿದ ಹಾಗೆ ಅಂತ ಈ ಭಾವ. ಅದಲ್ಲ, ಹಲ್ಲಿ ಬೆಕ್ಕು ಮುಟ್ಟುವುದಕ್ಕೂ ಹಲ್ಲಿ ಮುಟ್ಟುವುದಕ್ಕೂ ಏನು ವ್ಯತ್ಯಾಸ ಏನಿಲ್ಲ. ಹಲ್ಲಿಯನ್ನು ಮುಟ್ಟಿದ ಕೂಡಲೇ ಸ್ನಾನ ಮಾಡಬೇಕು ಅಂತೇನಿಲ್ಲ. ಆದರೆ ಮೈ ಮೇಲೆ ಹಲ್ಲಿ ಬಿದ್ದಾಗ ಅದೊಂದು ಶಕುನ. ಆ ಶಕುನದಲ್ಲಿ ಏನಾದರೂ ದೋಷ ಉಂಟೋ ಇಲ್ಲೋ ಅಂತ ನೋಡುವಷ್ಟು ನಮಗೆ ಪುರುಸೊತ್ತಿರೋದಿಲ್ಲ. ಅದೆಲ್ಲ ಪಂಚಾಂಗ ತೆಗೆಯುವುದು, ಅಥವಾ ಎಲ್ಲಿ ಬಂದಿದೆ, ಯಾವ ಶಕುನಶಾಸ್ತ್ರ ನೋಡಬೇಕು, ಬೃಹಜ್ಜಾತಕ ನೋಡಬೇಕು, ಫಲದೀಪಿಕಾ ನೋಡಬೇಕು, ಏನು ನೋಡಬೇಕು ಅಂತ ಗೊತ್ತಿರೋದಿಲ್ಲ. ಅದಕ್ಕೆ ಎಲ್ಲೇ ಬೀಳಿ ಒಂದು ಸ್ನಾನ ಮಾಡುವುದು ಅಂತ, ಹಲ್ಲಿ ಬಿದ್ದಾಗ ಸ್ನಾನ ಮಾಡುವುದು ಅಂತ ದೇಶಾಚಾರದಲ್ಲಿದೆ. ಅದು ಯಾಕೆ ಬಂತು ಅಂದರೆ, ಅಪಶಕುನವಾಯಿತು ಅಂತಾದರೆ ಮೊದಲು ಮಾಡಬೇಕಾದ ಕೆಲಸ ಸ್ನಾನ. ಕೆಲವರಿಗೆ ಬೆಕ್ಕು ಅಡ್ಡ ಹೋಯಿತು ಅಂತಾದರೆ ಅಲ್ಲೇ ನದಿಯಲ್ಲಿ ಒಂದು ಸ್ನಾನ ಮಾಡಿ ಮುಂದಕ್ಕೆ ಹೋಗ್ತಾರೆ. ಈ ಹಿಂದೆ ಎಲ್ಲ ಆ ಕ್ರಮ ಇತ್ತು. ತಮ್ಮ ಮಗಳಿಗೆ ಗಂಡು ಹುಡುಕಿಕೊಂಡು ಹೋಗುವವರು, ಅಥವಾ ಗಂಡು ಹೆಣ್ಣು ಹುಡುಕಿಕೊಂಡು ಬರುವುದು ಅಂತ, ಇದೆಲ್ಲ ಸಂಪ್ರದಾಯಗಳು. ಹೆಣ್ಣು ಇಂಥ ಹೆಣ್ಣಿದೆ, ಅದು ಯೋಗ್ಯವಾಗಿದೆ, ನಮ್ಮ ಹುಡುಗನಿಗೆ ಸರಿಯಾಗಿದೆ, ಹೋಗಿ ಮಾತಾಡಿಸಿಕೊಂಡು ಬರುವ ಅಂತ ಹೋಗ್ತಾ ಇರ್ತಾರೆ. ಅವರು ಮನೆಯಿಂದ ಹೊರಗೆ ಬರಬೇಕಾದ್ರೆ ಬೆಕ್ಕು ಕಾಯ್ತಾ ಇರ್ತದೆ, ಇವರಿಗೆ ಇವತ್ತು ಮಾಡಬೇಕು ಅಂತ. ಅದಕ್ಕೆ ಅದು ಉದ್ದೇಶ ಇರ್ತದೆ. ಉದ್ದೇಶ ಪುರಸ್ಸರವಾಗಿ ಇವರು ಬರ್ತಾ ಇದ್ದ ಹಾಗೆ ಅದು ಅಡ್ಡಕ್ಕೆ ಹಾರಿ ಹೋಗ್ತದೆ. ಆವಾಗ ಹಿಂದಕ್ಕೆ ಮನೆಗೆ ಹೋಗಿ ಕೆಲವರು ಬರುವುದು ಅಂತಿತ್ತು. ಆದರೆ ಅವರಿಗೆ ಮನಸ್ಸಿಗೆ ಸಮಾಧಾನ ಆಗುವುದಿಲ್ಲ. ಅದು ಇಂಥದ್ದಾಯಿತು ಅಂತೇಳಿದರೆ ಪಕ್ಕದಲ್ಲಿ ಒಂದು ಕೆರೆ ಇದ್ದರೆ ಕೆರೆಯಲ್ಲಿ ಮುಳುಗಿ ಅಲ್ಲಿ ವಸ್ತ್ರಾಂತರಿಸಿಕೊಂಡು ಮತ್ತೆ ಅವರು ಹೊರತಾ ಇದ್ರು. ಅಲ್ಲಿಗೆ ಆ ಶಕುನದ ಫಲ ಹೋಯಿತು ಅಂತ ಅರ್ಥ. ಒಂದು ಮುಳುಗು ಅಲ್ಲಿಯ ತನಕ ಶಕುನದ ಫಲ ಅಂತ ಲೆಕ್ಕ. ಇಂಥದ್ದು ಕೃಷಿ ಮಾಡುವವರಿಗೆ ಮೊದಲು ಗದ್ದೆಯಲ್ಲಿ ಉಳುವಂತಹ ಸಂದರ್ಭದಲ್ಲಿ ಅದು ಎತ್ತನ್ನು ಕೋಣವನ್ನು ನೊಗಕ್ಕೆ ಕಟ್ಟಿರ್ತಾರೆ. ಕಟ್ಟಿದ ಎತ್ತು ಒಂದು ಸಲ ಅಂಬೆ ಜೋರಾಗಿ ಕಿರಿಚಿತು ಅಂತಾದರೆ ಅದು ಅಪಶಕುನ ಅಂತ ಲೆಕ್ಕ. ಶುರು ಮಾಡುವ ಹೊತ್ತಿಗೆ ಅದು ಅಂಬೆ ಅಂತ ಹೇಳುವ ಹಾಗಿಲ್ಲ. ಹೇಳಿತು ಅಂತಾದರೆ ಅಲ್ಲೇ ಕೆಸರು ನೀರಲ್ಲಾದರೂ ಒಂದು ಮುಳುಗಿ ಹೇಳ್ತಾರೆ. ಮುಳುಗಿ ಎದ್ದು ಆಮೇಲೆ ಮುಂದುವರಿಸ್ತಾರೆ. ಆ ಶಕುನದ ಫಲ ಅಲ್ಲಿಗೆ ಹೋಯಿತು ಅಂತ ಅರ್ಥ. ಇಂಥದ್ದು ಅನೇಕ ಶಕುನಗಳುಂಟು. ನಮ್ಮ ಮನೆಯಲ್ಲೂ ಕೂಡ ನಡೆಯುವ ಸುಮಾರು 72 ಶಕುನಗಳನ್ನು ಇವತ್ತಿಗೂ ಉಲ್ಲೇಖ ಮಾಡಿ ಶಕುನಶಾಸ್ತ್ರದಲ್ಲಿ ನಿರೂಪಣೆ ಮಾಡ್ತಾರೆ. ಅಂತಹ ಶಕುನಗಳು ವ್ಯಕ್ತಿಗತವಾಗಿ ಕೆಲವೊಂದು ಶಕುನಗಳು, ಏನೋ ಬಲಗಣ್ಣು ಅದುರಿತು, ಎಡಗಣ್ಣು ಅದುರಿತು, ಬಲಭುಜ ಅದುರ್ತಾ ಇದೆ, ಏನೋ ಕಾಲು ಕಿರಿತಾ ಇದೆ, ಇಂಥದ್ದು ಶಕುನ ಸಂದರ್ಭ ಸಹಿತವಾಗಿ ಮಧ್ವ ವಿಜಯದಲ್ಲಿ ಉಲ್ಲೇಖ ಮಾಡ್ತಾರೆ. ಮಧ್ವಾಚಾರ್ಯರು ಪೂಜೆ ಎಲ್ಲ ಮುಗಿಸಿದ್ದಾರೆ.
ಪಾಠಕ್ಕೆ ಅಂತ ಎಲ್ಲರೂ ಅವಸರವಾಗಿ ಕೂತಿದ್ದಾರೆ. ಪಾಠ ಮುಗಿಯಿತು. ಪಾಠ ಮುಗಿಯೋ ಹೊತ್ತಿಗೆ ಆಚಾರ್ಯ ಹೇಳಿದ್ದಾರೆ ಇಷ್ಟೊತ್ತಿಗೆ ಹೊರಡಬೇಕು ಅಂತ. ಎಲ್ಲರೂ ಸಿದ್ಧ ಆಗ್ತಾ ಇದ್ದಾರೆ. ಅಷ್ಟೊತ್ತಿಗೆ ದೇವಸ್ಥಾನದಲ್ಲಿ ಯಾರೋ ಬಂದು ಗಂಟೆ ಹೊಡೆದ್ರು. ಗಂಟೆ ಹೊಡೆದಿದ್ದ ಮಧ್ವಾಚಾರ್ಯ ಹೊರಟುಬಿಟ್ರು ಅಂತ. ಅದು ದೇವರು ಸೂಚನೆ ಮಾಡಿದ್ದು ಅಂತ ಲೆಕ್ಕ. ಕೆಲವು ವಿಷಯಗಳಿಗೆ ಯಾಕೆ ಅದೇ ಹೊತ್ತಿಗೆ ಗಂಟೆ ಹೊಡಿಬೇಕು, ಅದು ಆ ಹೊತ್ತಿಗೆ ಸೂಚಿಸಿದ್ದಾರೆ ಅಂತ ಅರ್ಥ. ಇಲ್ಲವೋ ಒಂದು ಸಲ ಕತ್ತೆ ಕಿರಿಚುವುದಕ್ಕೆ ಶುರು ಮಾಡ್ತದೆ, ಇಂಥದ್ದು ನಡೀತದೆ. ಅದು ಯಾವುದು ಏನು ಸೂಚನೆ ಅನ್ನುವುದನ್ನು ಶಕುನಶಾಸ್ತ್ರ ನಿರೂಪಣೆ ಮಾಡ್ತದಲ್ವಾ. ಅಂತಹ ಶಕುನಗಳು ತೀರಾ ಕ್ಲಿಷ್ಟವಾದ ರೀತಿಯ ಸೂಚನೆ ಅದರಿಂದ ನಡೆಯಿತು ಅಂತಾದರೆ ಆವಾಗ ಸ್ನಾನ ಸಾಕಾಗುವುದಿಲ್ಲ. ಸ್ನಾನಕ್ಕಿಂತ ಮೇಲೆ ಪಿತೃತರ್ಪಣ ಅನ್ನುವ ಪ್ರಕ್ರಿಯೆ, ಸ್ನಾನಾನಂತರದಲ್ಲಿ ಸ್ನಾನ ಕಾಲದಲ್ಲೇ ಪಿತೃಗಳನ್ನು ಉದ್ದೇಶಿಸಿ ದಕ್ಷಿಣಾಭಿಮುಖವಾಗಿ ತರ್ಪಣ ಕೊಡುವಂತಹ ವಿಧಾನವನ್ನು ಮಾಡಬೇಕು. ಅದಕ್ಕಿಂತಲೂ ಹೆಚ್ಚು ಇದ್ದಾಗ ವಿಪ್ರಭೋಜನ ಮಾಡಿಸಬೇಕು. 3 ಒಂದೇ ಮಾಡುವುದಲ್ಲ, ಸ್ನಾನ, ತರ್ಪಣ, ವಿಪ್ರತರ್ಪಣ. ವಿಪ್ರತರ್ಪಣ ಅಂದರೆ ವಿಪ್ರಭೋಜನ, ಬ್ರಾಹ್ಮಣರಿಗೆ ಊಟ ಹಾಕಿಸಬೇಕು. ಇನ್ನೂ ಕ್ಲಿಷ್ಟ ಇದ್ದಾಗ ಅಗ್ನಿಯಲ್ಲೂ ಕೂಡ ತರ್ಪಣ. ಅಗ್ನಿ ತರ್ಪಣ ಅಂದರೆ ಅಗ್ನಿಯಲ್ಲಿ ಭಗವಂತನನ್ನು ಉದ್ದೇಶಿಸಿ ವಿಷ್ಣು ಮಂತ್ರಗಳಿಂದ ಆಹುತಿಯನ್ನು ಕೊಡ್ತಕ್ಕಂಥದ್ದು. ಕೃಷ್ಣ ಹೇಳಿದ್ದದನ್ನು. ಇಂಥ ಶಕುನಗಳಾಗಿದ್ದಾವೆ. ಇದಕ್ಕೆ ಪರಿಹಾರ ಒಬ್ಬ ಮಾಡುವುದಲ್ಲ, ನಾವೆಲ್ಲರೂ ಕೂಡ ಪ್ರಭಾಸ ಕ್ಷೇತ್ರಕ್ಕೆ ಹೋಗೋಣ. ವಯಂಚ ತಸ್ಮಿನ್ ಆಪ್ಲುತ್ಯ, ಆ ಪ್ರಭಾಸ ಕ್ಷೇತ್ರದಲ್ಲಿರುವ ಸಮುದ್ರದಲ್ಲಿ ನಾವು ಮುಳುಗೋಣ. ಮುಳುಗಿ ತರ್ಪಯಿತ್ವಾ ಪಿತೃನ್ ಸುರಾನ್, ಪಿತೃಗಳನ್ನು ದೇವತೆಗಳನ್ನು ತರ್ಪಣ ಕೊಟ್ಟು ಅವರಿಗೆ ತರ್ಪಣ ಮಾಡಿ, ಭೋಜಯಿತ್ವಾ ಉಷಿಜಃ ವಿಪ್ರಾನ್, ಉಷಿಜಃ ಅಂದರೆ ಅಗ್ನೀನ್ ಅಂತ ಅರ್ಥ. ಅಗ್ನಿಯನ್ನು ಕೂಡ ಭೋಜನ ಮಾಡಿಸಿ, ಅಗ್ನಿಯನ್ನು ಭೋಜನ ಮಾಡಿಸುವುದು ಅಂದರೆ ಅಗ್ನಿಯಲ್ಲಿ ಆಹುತಿಯನ್ನು ಕೊಟ್ಟು ಕೊಡಿಸಿ, ಆಮೇಲೆ ವಿಪ್ರಾನ್, ವಿಪ್ರರಿಗೂ ಕೂಡ ಆಹುತಿಯನ್ನು ಕೊಟ್ಟು, ನಂತರ ನಾನಾ ಗುಣವತ ಅಂಧಸ, ವಿಪ್ರರಿಗೆ ನಾವು ಏನು ತರ್ಪಣ ಮಾಡುವುದು, ನಾನಾ ಗುಣವತ ಅಂಧಸ. ಅಂಧಸ್ ಅಂದರೆ ಅನ್ನ ಅಂತ ಅರ್ಥ. ನಾನಾ ಗುಣವತ್ತಾದ ಅಂಧಸ್ ಅಂದರೆ ಒಗ್ಗರಣೆ ಹಾಕಿರುವ ಅನ್ನ ಅಂತ ಅರ್ಥ. ಅದು ಚಿತ್ರಾನ್ನವೂ ಆಗ್ಬೋದು, ಶಾಲ್ಯನ್ನವೂ ಆಗ್ಬೋದು, ಮೃಷ್ಟಾನ್ನವೂ ಆಗ್ಬೋದು. ಅನ್ನದಲ್ಲಿ ಸುಮಾರು 8 ಬಗೆಯ ಅನ್ನ ಉಂಟು. ಮೃಷ್ಟಾನ್ನ, ಶಾಲ್ಯಾನ್ನ, ಚಿತ್ರಾನ್ನದಿಂದ ಶುರು ಮಾಡಿ ಯಾವಾಗೂ ಅನ್ನ ಅನ್ನೋದಿದೆ. ಕೃಸರ ಅನ್ನ ಅಂತ ಮತ್ತೊಂದಿದೆ, ಸ್ವಲ್ಪ ಎಳ್ಳು ಗಿಳ್ಳು ಹಾಕಿ ಒಗ್ಗರಣೆ ಹಾಕೋದಕ್ಕೆ ಕೃಸರ ಅನ್ನ ಅಂತ ಹೆಸರು. ಆಮೇಲೆ ನಾವೇ ಹೇಳುವ ಬಾತುಗಳು ತುಂಬ ಉಂಟಲ್ಲ, ಎಲ್ಲ ಬಾತುಗಳು ಅನ್ನಗಳೇ. ಅಂಥದ್ದು ಅದು ಘೃತಾನ್ನ, ಅದು ಗೀ ರೈಸ್ ಅಂತ. ಈಗೆಲ್ಲ ಘೃತಾನ್ನ ಅಂದರೆ ಯಾರಿಗೂ ಅರ್ಥವೇ ಆಗೋದಿಲ್ಲ, ಅದಕ್ಕೇನೋ ಸೇರಿಸ್ಬೇಕು. ಅದು ಕ್ಷೀರಾನ್ನ ಅಂತ ಹೇಳಿದರೆ ಯಾರಿಗೂ ಅರ್ಥ ಆಗಲ್ಲ. ಕ್ಷೀರ ಹೋಗಿ ಕೀರ್ ಮಾಡಿ ಕೀರ್ ಅಂತ ಹೇಳಿದರೆ ಅರ್ಥ ಆಗೋದು, ಕ್ಷೀರಾನ್ನ ಅಂತ ಹೇಳಿದರೆ ಅರ್ಥ ಆಗಲ್ಲ. ಅಂಥದ್ದು ಈ ಅನ್ನಗಳ ಭೋಜನ. ಕೊನೆಗೆ ದಧ್ಯನ್ನ. ದಧ್ಯನ್ನ ಅಂದರೂ ಅರ್ಥ ಆಗಲ್ಲ ಯಾರಿಗೂ, ಅದು ಯಾವುದೋ ಶಾಸ್ತ್ರದ ಪ್ರಕಾರ ಏನೋ ಇರಬೇಕು ಅಂತ. ಇವರಿಗೆ ಮೊಸರನ್ನ ಅಂತ ಹೇಳಿದರೆ ಮಾತ್ರ ಅರ್ಥ ಆಗೋದು. ಆ ರೀತಿ ಅಷ್ಟವಿಧವಾದ ಅನ್ನಗಳಿಂದ ಭೋಜನ ಮಾಡಿಸಿ, ಭೋಜಯಿತ್ವೋಷಿಜೋ ವಿಪ್ರಾನ್ ನಾನಾ ಗುಣವತಾಂಧಸ, ನಾನಾ ಗುಣದಿಂದ ಕೂಡಿದ ಅನ್ನದಿಂದ ಭೋಜನವನ್ನು ಮಾಡಿಸಿ, ತೇಷು ದಾನಾನಿ ಪಾತ್ರೇಷು ಶ್ರದ್ಧಯಾರ್ಪ್ಯ ಮಹಾಂತಿವೈ ವೃಜಿನಾನಿ ತರಿಷ್ಯಾಮಃ ದಾನೀಹಿ. ನಾವು ಈ ತೊಂದರೆಯನ್ನು ಪರಿಹರಿಸುವುದಕ್ಕೆ ದಾನಗಳನ್ನು ಕೊಡುವ. ಈಗ ಗ್ರಹಣಾದಿ ಕಾಲದಲ್ಲಿ ದಾನ ವಿಧಾನ ಇರುವುದು ಆ ದೃಷ್ಟಿಯಿಂದ. ಶಕುನ ದರ್ಶನವಾದಾಗ ಅದರ ಪರಿಹಾರಕ್ಕೋಸ್ಕರ ದಾನ ವಿಧಾನ ಅನ್ನುವುದು ಸೇರಿತು. ತೇಷು ದಾನಾನಿ, ಅನ್ನದಾನ ಅದು ಪ್ರಮುಖವಾದ ದಾನ. ಆದರೆ ಅನ್ನದಾನದ ಸಮಸ್ಯೆ ಏನು ಅಂತೇಳಿದರೆ, ಈಗ ಒಂದು ಸಲಕ್ಕೆ ಸಾಕು ಅಂತ ಹೇಳ್ತಾರೆ. ಆದರೆ ಅಷ್ಟು ಚೆನ್ನಾಗಿತ್ತು, ಇವತ್ತಂಥದ್ದಿಲ್ಲ ಅಲ್ವಾ ಅಂತ ಅನಿಸುತ್ತೆ. ಮರುದಿನ ದಿವಸ ನಿನ್ನೆ ಅಷ್ಟು ಚೆನ್ನಾಗಿ ಅನ್ನದಾನ ಮಾಡಿದವರಿದ್ದರು, ಇವತ್ತದಿಲ್ವೇ ಅಂತ ಅನಿಸುತ್ತೆ. ಅದು ಅನ್ನೇನ ಕ್ಷಣಿಕಾ ತೃಪ್ತಿ. ಅನ್ನದಾನದ ತೃಪ್ತಿ ಅದು ಶಾಶ್ವತ ತೃಪ್ತಿ ಅಲ್ಲ, ಆದರೆ ಪೂರ್ಣಾವಧಿ ತೃಪ್ತಿ. ಆಗ ಉಳಿದದ್ದು ಹಾಗಲ್ಲ. ಉಳಿದ ದಾನಗಳ ತೃಪ್ತಿ ಅಷ್ಟೇ ಕೊಟ್ಟರೆ ಇನ್ನೊಂದು ಕೊಡ್ಬೋದಿತ್ತಲ್ವ ಅಂತ ಅನಿಸುವ ಸಾಧ್ಯತೆ ಇದೆ. ಆದರೆ ಅನ್ನದಲ್ಲಿ ಸಾಕು ಅಂತ ಅವರೇ ಹೇಳಿ ನಿಲ್ಲಿಸುವಂಥ ಸ್ಥಿತಿ ಇದೆ. ಆ ಕಾಲದಲ್ಲಿ ಪೂರ್ಣ ತೃಪ್ತಿ ಆದರೂ ಅದು ಅಲ್ಪಕಾಲಿಕವಾಗಿರತಕ್ಕಂತಹ ತೃಪ್ತಿ ಅನ್ನದಿಂದ ಸಿಗತಕ್ಕಂಥದ್ದು. ಅದಕ್ಕೋಸ್ಕರ ಒಂದು ಮಾತು ಹೇಳ್ತಾರೆ, ಅನ್ನದಾನಕ್ಕಿಂತ ವಿದ್ಯಾದಾನ ಶ್ರೇಷ್ಠ ಅಂತ. ಅನ್ನದಾನಂ ಪರಂ ದಾನಂ ವಿದ್ಯಾದಾನಂ ಅತಃ ಪರಂ ಅನ್ನೇನ ಕ್ಷಣಿಕಾ ತೃಪ್ತಿ ಯಾವಜ್ಜೀವಂಚ ವಿದ್ಯೆಯ. ಅನ್ನದಾನ ಶ್ರೇಷ್ಠವಾದ ದಾನ ಹೌದು, ಆದರೆ ಅದಕ್ಕಿಂತ ಹೆಚ್ಚಿನದ್ದು ವಿದ್ಯಾದಾನ. ಆದರೆ ಇನ್ನೊಂದು ಮಾತು ಹೇಳ್ತದೆ, ವಿದ್ಯಾದಾನಕ್ಕಿಂತ ಅನ್ನದಾನ ಶ್ರೇಷ್ಠ ಅಂತ ಮತ್ತೊಂದು ಮಾತು ಹೇಳ್ತದೆ. ಯಾಕಂದರೆ ಅನ್ನದಾನ ಮಾಡದೆ ಹೋದರೆ ಆ ವಿದ್ಯಾರ್ಥಿ ವಿದ್ಯಾದಾನಕ್ಕೆ ಕೂತುಕೊಳ್ಳುವುದೇ ಇಲ್ಲ. ಅವನಿಗೆ ಅಲ್ಲಿ ಒಂದು ಚಿತ್ರಾನ್ನ ತಿಂದರೆ ಮಾತ್ರ ಇಲ್ಲಿ ಪಾಠಕ್ಕೆ ಕೂತುಕೊಳ್ಳುವುದು. ಹೊಟ್ಟೆಯಲ್ಲಿ ಆಹಾರವೇ ಇಲ್ಲದೆ ಹೋದರೆ ವಿದ್ಯಾರ್ಥಿಗೆ ಪಾಠ ಹೇಗೆ ಸಾಧ್ಯ? ಆದ್ದರಿಂದ ಉಪನಿಷತ್ತು ಹೇಳ್ತದೆ, ನಮ್ಮ ಮನೆಗೆ ಬ್ರಹ್ಮಚಾರಿಗಳು ಬರಲಿ. ಆಮಾಯಂತು ಬ್ರಹ್ಮಚಾರಿಣ ಸ್ವಾಹ, ವಿಮಾಯಂತು ಬ್ರಹ್ಮಚಾರಿಣ, ಪ್ರಮಾಯಂತು ಬ್ರಹ್ಮಚಾರಿಣ, ದಮಾಯಂತು ಬ್ರಹ್ಮಚಾರಿಣ. ಅಂಥ ದಮ ಶಮ ಸಂಪನ್ನರಾದಂತಹ
ಹೇಳಿದ್ದನ್ನು ಏಕಸಂತಗ್ರಾಹಿಗಳಾಗಿ ಗ್ರಹಣ ಮಾಡಿ ಅದನ್ನು ಇನ್ನೊಬ್ಬರಿಗೆ ತಿಳಿಸಿ ಹೇಳುವ ಪ್ರಜ್ಞಾ ಮೇಧಾ ಧಾರಣಾ ಶಕ್ತಿಯನ್ನು ಹೊಂದಿರತಕ್ಕಂತಹ ವಿದ್ಯಾರ್ಥಿಗಳು ನಮ್ಮಲ್ಲಿಗೆ ಓಡಿ ಓಡಿ ಬರಲಿ ಅಂತ ಹೇಳುವುದಕ್ಕಿಂತ ಮೊದಲು ಹೇಳುವುದೇನು ಗೊತ್ತೋ, ನಮ್ಮ ಮನೆಯಲ್ಲಿ ಚೆನ್ನಾಗಿ ಹಸುಗಳಿರಲಿ, ನಮ್ಮ ಮನೆಗೆ ಮೊದಲು ಲಕ್ಷ್ಮೀದೇವಿ ಬಂದು ಕೂತುಕೊಳ್ಳಿ, ತವಾಸಾಂಸಿ ಅದು ಶ್ರಿಯಾಸಹ, ಮನೆಯಲ್ಲಿ ಲಕ್ಷ್ಮೀದೇವಿಯ ಜೊತೆಗೆ ಬಟ್ಟೆ ಹಸುಗಳು ಇವುಗಳೆಲ್ಲ ಚೆನ್ನಾಗಿ ಇರಲಿ ಅಂತ ಹೇಳಿ ಆಮೇಲೆ ಆಮಯಂತು ಬ್ರಹ್ಮಚಾರಿಣ. ಯಾಕಂದರೆ ಮಕ್ಕಳಿಗೆ ಪಾಠ ಹೇಳಬೇಕು ಅಂತಾದರೆ ಮೊದಲು ಮಕ್ಕಳಿಗೆ ಹೊಟ್ಟೆ ತುಂಬಿಸಬೇಕು. ಅನ್ನದಾನವಿಲ್ಲದೆ ವಿದ್ಯಾದಾನಕ್ಕೂ ಅವಕಾಶ ಇಲ್ಲ. ಆ ನಿಟ್ಟಿನಿಂದ ಅನ್ನದಾನವನ್ನು ಒಂದು ಮಹತ್ವಪೂರ್ಣವಾದ ದಾನ ಅಂತ ಅಂಗೀಕಾರ ಮಾಡಿದ್ದಾರೆ. ಆ ದಾನದ ಮೂಲಕ ಜೊತೆಗೆ ಬೇರೆ ಬೇರೆ ಸತ್ಪಾತ್ರರಿಗೆ ಕೊಡ್ತಕ್ಕಂತಹ ಶ್ರದ್ಧಾಪುರಸ್ಸರವಾದ ದಾನಗಳಿಂದ ತೃಪ್ತಿಗೊಳಿಸಿ ಈಗ ಸೂಚಿತವಾಗಿರುವ ಅಪಶಕುನ ನಿಮಿತ್ತಕವಾದ ರಾಷ್ಟ್ರ ಸಂಬಂಧಿ ದೋಷಗಳನ್ನು ನಾವು ಪರಿಹಾರ ಮಾಡಿಕೊಳ್ಳೋಣ ಅಂತ ಕೃಷ್ಣ ಇವರ ಹತ್ರ ಎಲ್ಲ ಹೇಳಿದರೆ, ಹೌದು ಹೌದು ಹಾಗೆ ಮಾಡಬೇಕು ಅಂತ ಹೇಳಿ ಎಲ್ಲೋ ಹೊರಟರು. ಇಲ್ಲಿ ಕೃಷ್ಣ ಹೇಳಿದ ಅಂತ ಆದಮೇಲೆ ಆಮೇಲೆ ಎರಡು ಮಾತಿಲ್ಲ. ಅಲ್ಲದೆ ಕೃಷ್ಣ ಹೇಳಿದಂತಹ ವಿಷಯ ಚಾಲ್ತಿಯಲ್ಲಿ ಇರುವ ವಿಷಯ, ಶಾಸ್ತ್ರೋಕ್ತವಾದ ವಿಷಯ. ಯಾವತ್ತೂ ಅಪಶಕುನ ಸೂಚಿತ ದುರ್ನಿಮಿತ್ತ ಸೂಚಿತ ದೋಷದ ಪರಿಹಾರಕ್ಕೋಸ್ಕರ ಶಾಸ್ತ್ರವಿಹಿತವಾದ ವಿಷಯ. ಇದಲ್ಲದೆ ಇನ್ನೊಂದು ಭಯವೂ ಇದೆ. ಕೃಷ್ಣ ಏನು ಹೇಳಿದ ಅದನ್ನು ಚಾಚೂ ತಪ್ಪದೇ ಪಾಲಿಸಬೇಕು ಅಂತ ಒಂದು ವ್ಯವಸ್ಥೆ ಆಗಿಬಿಟ್ಟಿದೆ. ಅದು ಅಲಿಖಿತ ಸಂವಿಧಾನದ ಹಾಗೆ. ಕೃಷ್ಣ ಸಿಂಹಾಸನದಲ್ಲಿ ಕೂತ ರಾಜ ಅಲ್ಲ. ಸಿಂಹಾಸನದಲ್ಲಿ ಕೂತ ರಾಜ ಉಗ್ರಸೇನ ಇರ್ಬೋದು, ಆದರೆ ಬಲರಾಮ ಅಣ್ಣನಾಗಿ ಇವನಿಗಿಂತ ಎತ್ತರದ ಸ್ಥಾನದಲ್ಲಿರ್ಬೋದು. ಆದರೆ ಬಲರಾಮ ಹೇಳಿದ ಮೇಲೆ ಕೃಷ್ಣ ಏನಾದರೂ ಅದಕ್ಕಿಂತ ಬೇರೆ ಹೇಳಿದರೆ ನಾವು ಕೃಷ್ಣ ಹೇಳಿದ್ದನ್ನೇ ನಡೆಸಬೇಕು ಅಂತ ಒಂದು ಅಲಿಖಿತವಾಗಿ ತೀರ್ಮಾನ ಮಾಡಿದ್ದಾರೆ. ಬಲರಾಮನು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾನೆ. ನಾನು ಹೇಳಿದ್ದಕ್ಕಿಂತ ಕೃಷ್ಣ ಏನಾದರೂ ಬೇರೆ ಹೇಳಿದರೆ ನೀವೆಲ್ಲ ಕೃಷ್ಣ ಹೇಳಿದ ಹಾಗೆ ಮಾಡಬೇಕು ಅಂತ ಬಲರಾಮನು ವ್ಯವಸ್ಥೆ ಮಾಡಿದ್ದಾನೆ. ಯಾಕಂದರೆ ಅವನು ಸುಭದ್ರೆಯ ಮದುವೆಯಲ್ಲಿ ಸೋತೋಗಿದ್ದಾನೆ ಬಲರಾಮ. ಅವತ್ತಿನಿಂದ ಆತ ತೀರ್ಮಾನಿಸಿದ್ದಾನೆ, ಏನು ಹೇಳಿದರೂ ಕೃಷ್ಣ ಹೇಳಿದ ಹಾಗೆ ನಡೆಸಬೇಕು, ಇಲ್ಲದೆ ಹೋದರೆ ನಾವೇ ಆಮೇಲೆ ಮಸಿ ಬಳ್ಕೊಂಡು ಒರೆಸಿಕೊಳ್ಳುವಂತಹ ಪ್ರಸಂಗ ಬರ್ತದೆ ಅಂತ ಅವನಿಗೂ ಗೊತ್ತಾಗಿ ಹೋಗಿದೆ. ಆದ್ದರಿಂದ ನಾವು ಪ್ರಭಾಸ ಕ್ಷೇತ್ರದಲ್ಲಿ ಹೋಗಿ ಸ್ನಾನಿಸುವುದು, ಇಂಥಿಂಥದ್ದನ್ನು ದಾನ ಕೊಡುವುದು, ಅದನ್ನೆಲ್ಲ ಇಲ್ಲಿಂದಲೇ ತಗೊಂಡು ಹೋಗಬೇಕು. ಅಲ್ಲಿ ಹೋಗಿ ತರ್ಪಣ ಕೊಡಲಿಕ್ಕೆ ಎಳ್ಳಿಲ್ಲ ಅಂತ ಪಕ್ಕದವರ ಕಿಸೆಗೆ ಕೈ ಹಾಕುವ ಕೆಲಸ ಮಾಡಬಾರ್ದು. ಇಲ್ಲಿಂದೇ ದರ್ಬೆ ಎಳ್ಳು ತಗೊಂಡೇ ಹೋಗಬೇಕು, ಎಲ್ಲ ವ್ಯವಸ್ಥೆ ಮಾಡಿಕೊಂಡೇ ಹೋಗಬೇಕು ಅಂತ ಕೃಷ್ಣ ನಿರ್ದೇಶನ ಕೊಟ್ಟಿದ್ದಾನೆ. ಆ ಪ್ರಕಾರದಲ್ಲಿ ಪ್ರತಿಯೊಬ್ಬರೂ ಹೊರಟಿದ್ದಾರೆ. ಮನೆಯಲ್ಲಿ ಕೇವಲ ಪತಿಯಂದಿರಲ್ಲಂತೆ, ಸತೀ ಸಮೇತರಾದ ಪತಿಯಂದರು ಸ್ನಾನಕ್ಕೋಸ್ಕರ ಸಮುದ್ರಕ್ಕೆ ಹೊರಟಿದ್ದಾರೆ. ಇಂಥ ಸ್ಥಿತಿಯಲ್ಲಿ ಉದ್ಧವ ಕೃಷ್ಣನ ಸಮೀಪಕ್ಕೆ ಬರ್ತಾನೆ. ವಿವಿಕ್ತ ಉಪಸಂಗಮ್ಯ ಜಗತಾಂ ಈಶ್ವರೇಶ್ವರಂ ಪ್ರಣಮ್ಯ ಶಿರಸಾಪಾದೌ ಪ್ರಾಂಜಲಿಸ್ತಮಭಾಷತ. ಈ ಸ್ಥಿತಿಯಲ್ಲಿ ಎಲ್ಲರೂ ಪ್ರಭಾಸ ಕ್ಷೇತ್ರಕ್ಕೆ ಸ್ನಾನಕ್ಕೆ ಹೊರಟಿದ್ದಾರೆ. ದ್ವಾರಕೆಯಲ್ಲಿ ಕೃಷ್ಣ ಅವರೆಲ್ಲ ಹೋಗುವುದನ್ನು ನೋಡಿ ಸ್ವಲ್ಪ ಬದಿಯಲ್ಲಿ ಕೂತು ಒಂದು ಮರದ ಹತ್ತಿರ ನಿಂತಿದ್ದಾನೆ. ಅಲ್ಲಿಗೆ ಉದ್ಧವ ವಿವಿಕ್ತೇ ಉಪಸಂಗಮ್ಯ. ವಿವಿಕ್ತ ಅಂದರೆ ಏಕಾಂತ ಅಂತ ಅರ್ಥ. ಏಕಾಂತದಲ್ಲಿ ಶ್ರೀಕೃಷ್ಣನ ಸನ್ನಿಧಾನಕ್ಕೆ ಬಂದು, ಎಂತಹ ಕೃಷ್ಣ, ಜಗತಾಂ ಈಶ್ವರೇಶ್ವರಂ, ಜಗತ್ತಿಗೆ ಯಾರು ಈಶ್ವರರು ಅಂತ ಅನಿಸಿದ ಬ್ರಹ್ಮರುದ್ರಾದಿಗಳಿದ್ದಾರೆ ಅವರನ್ನೂ ನಿಯಂತ್ರಿಸತಕ್ಕಂತಹ ಈ ಭಗವಂತನನ್ನು ನಮಿಸಿ, ಪ್ರಣಮ್ಯ ಶಿರಸ, ತಲೆಯಿಂದ ನಮಿಸಿ, ಎಲ್ಲಿಗೆ? ಪಾದವು ಪ್ರಣಮ್ಯ ಶಿರಸ ಪಾದವು ಪ್ರಾಂಜಲಿಸ್ತಮ ಭಾಷತ. ಪಾದಗಳಿಗೆ ತಲೆಯಿಂದ ನಮಿಸಿ ತಾನು ಕೈ ಮುಗಿದುಕೊಂಡು ಮಾತಾಡಿದ. ಹಿರಿಯರ ಮುಂದೆ ಮಾತನಾಡುವಾಗ ಕೈ ಮುಗಿದುಕೊಂಡು ಮಾತಾಡಬೇಕು, ಇಲ್ಲಿ ಹೋದರೆ ಕೈ ಮುಚ್ಚಿಕೊಂಡು ಮಾತಾಡಬೇಕು. ಕೈ ಮುಚ್ಚುವುದು ಅಂದರೆ ಇದಕ್ಕೂ ಕೈ ಮುಚ್ಚುವುದು ಅಂತ ಹೆಸರು. ಆದರೆ ಬಾಯಿಯನ್ನು ಹೀಗೆ ಕೈ ಮುಚ್ಚಿಕೊಂಡು ಮಾತಾಡೋದು ಅಂದರೆ ಜೋರು ಮಾತಾಡುವ ಹಾಗಿಲ್ಲ ಅಂತ ಅರ್ಥ ಅದಕ್ಕೆ. ಹೀಗೆ ಕೈ ಮುಚ್ಚಿಕೊಂಡು ಮಾತಾಡುವುದು ಅಂದರೆ ಜೋರು ಮಾತಾಡುವ ಹಾಗಿಲ್ಲ. ಎರಡನೇದ್ದು ಮಾತು ಅಂತ ಹೇಳಿದರೆ, ಕೆಲವರು ಮಾತಿಗಿಂತ ಇನ್ನೊಂದು ಮಾತು ಬೇಡ, ಅದು ಒಳಗೆ ನಾವು ಮಾತನಾಡುವುದಕ್ಕಿಂತ ಹೆಚ್ಚು ಒಳಗಿನ ರಸವನ್ನು ಹೊರಗೆ ಹಾಕುವ ಮಾತುಗಳು ಜಾಸ್ತಿ ಇರ್ತವೆ. ಅದು ಎದುರಿಗಿದ್ದವರ ಮುಖಕ್ಕೆಲ್ಲ ಸಿಡಿಯುವ ಹಾಗೆ ಸಿಂಪಡಿಸುವ ಕೆಲಸ ನಾವು ಮಾಡಬಾರ್ದಲ್ವ. ಅದಕ್ಕೆ ಜ್ಯೇಷ್ಠರಿಗೆ ನಮ್ಮ ಬಾಯಿಯಿಂದ ಏನೂ ತಾಗಬಾರ್ದು, ಶಬ್ದ ಅವರ ಕಿವಿಗೆ ಕೇಳಿಸಬೇಕು ಅಂತೇಳಿ ಕೈ ಹಿಡ್ಕೊಂಡು ಮಾತಾಡುವುದು. ಅದನ್ನು ಪ್ರಾಂಜಲಿಹಿ ಅಂದರೆ ಎರಡೂ ಕೈಗಳನ್ನು ಮುಗಿದುಕೊಂಡು ಶಾಂತವಾಗಿ ಕೃಷ್ಣನ ಮುಂದೆ ಮಾತಾಡ್ತಾನೆ. ದೇವದೇವೇಶ ಯೋಗೇಶ ಪುಣ್ಯಶ್ರವಣ ಕೀರ್ತನ ಸಂಹೃತ್ಯೈತತ್ ಕುಲಂ ನೂನಂ ಲೋಕಂ ಸಂತ್ಯಕ್ಷ್ಯಸೇ ಭವಾನ್. ಓ ಯೋಗೇಶ ಕೃಷ್ಣ, ಕೃಷ್ಣನಿಗೆ ಯೋಗೇಶ ಅಂತ ಒಂದು ವಿಶಿಷ್ಟವಾದ ಹೆಸರು. ನಾವು ಯತ್ರ ಯೋಗೇಶ್ವರ ಕೃಷ್ಣ, ಕೆಲವರು ಯೋಗೇಶ್ವರ ಅಂತ ಹೇಳಿ ಕಷ್ಟ ಆಗ್ತದೆ, ಯೋಗೀಶ್ವರ ಕೃಷ್ಣ ಅಂತಾರೆ. ಯೋಗೀಶ್ವರ ಕೃಷ್ಣ ಅಂತಿಲ್ಲ, ಅವನು ಯೋಗೇಶ್ವರ ಕೃಷ್ಣ, ಯೋಗಕ್ಕೆ ಒಡೆಯನಾಗಿರತಕ್ಕಂತಹ ಕೃಷ್ಣ. ಯೋಗಗಳು ಅಂತೇಳಿದರೆ
ಮುಂದಕ್ಕೆ ನೋಡೋಣ. ಆ ಯೋಗಗಳು ಇದರಲ್ಲೇ ಉದ್ಧವ ಗೀತೆಯಲ್ಲೇ ಯೋಗದ ವಿವರಣೆಗಳು ಬರ್ತಾವೆ. ಯೋಗೇಶ್ವರನಾದಂತಹ ಓ ಭಗವಂತ ಕೃಷ್ಣ, ಪುಣ್ಯಶ್ರವಣ ಕೀರ್ತನ, ನಿನ್ನ ಹೆಸರನ್ನು ನಾವು ಕಿವಿಗೆ ಹಾಕಿಕೊಂಡಿವಿ ಅಂತಾದರೆ ನಮ್ಮಲ್ಲಿ ಪುಣ್ಯ ಸಮೃದ್ಧಿ ಆಯಿತು ಅಂತ ಅರ್ಥ. ಕಿವಿಗೆ ಹಾಕಿಕೊಳ್ಳುವುದು ಬಿಡು, ನಿನ್ನ ಹೆಸರನ್ನು ಬಾಯಿಯಲ್ಲಿ ಕೃಷ್ಣ ಗೋವಿಂದ ಅಚ್ಯುತ ಅನಂತ ಅಂತ ಉಚ್ಚರಿಸಿದರೆ ಸಾಕು, ನಮ್ಮಲ್ಲಿ ಒಂದಷ್ಟು ಪುಣ್ಯ ಕೂತುಕೊಳ್ತದೆ. ಕೀರ್ತನದಿಂದ ಶ್ರವಣದಿಂದ ಪುಣ್ಯವನ್ನು ವಿಸ್ತರಿಸತಕ್ಕಂತಹ ಓ ಪುಣ್ಯಶ್ರವಣ ಕೀರ್ತನ, ನೀನು ತೀರ್ಮಾನ ಮಾಡಿದ್ಯಲ್ವಾ ಇಡೀ ಯದುಕುಲವನ್ನು ಸಂಹರಿಸಿ ಬಿಡಬೇಕು ಅಂತ. ಯಾಕೆ ಅಂತೇಳಿದರೆ ಮೊನ್ನೆ ಶಾಪ ಬಿತ್ತು. ಶಾಪ ಬಿದ್ದಾಗ ಆ ಶಾಪವನ್ನೇ ನೀನು ಉಶ್ಶಾಪಗೊಳಿಸುವಂತಹ ಸಾಮರ್ಥ್ಯ ನಿನ್ನಲ್ಲಿತ್ತು. ಆದರೆ ನೀನು ಅದಕ್ಕೆ ಚಪ್ಪಾಳೆ ತಟ್ಟಿದೆ. ಅವರು ಶಾಪ ಕೊಟ್ಟಾಗ ಖುಷಿ, ಓ ಆ ಒನಕೆಯಿಂದಲೇ ನೀವೆಲ್ಲ ಹೊಡೆದಾಡಿ ಸಾಯಿ. ಅದು ಯಾರಿಗೆ ಹೇಳಿದ್ದು? ನಿನ್ನ ಮಗನಿಗೆ. ಜಾಂಬವತಿಯಲ್ಲಿ ಆವಿರ್ಭವಿಸಿದ ಸಾಂಬನನ್ನು ಉದ್ದೇಶಿಸಿ ನೀವೆಲ್ಲ ಹೊಡೆದಾಡಿ ಸಕ್ಕ ಸಾಯಿರಿ, ಅದಕ್ಕೋಸ್ಕರ ಒನಕೆ ಹುಟ್ಟುತ್ತೆ ಅಂತ ಅವರು ಶಾಪ ಕೊಟ್ಟದ್ದು. ಕೊಟ್ಟಾಗ ನಿಮಗೆ ಖುಷಿ, ನಿನ್ನ ಮುಖ ನೋಡಿದರೆ ಅಬ್ಬಾ ಆಗಬೇಕಾದ್ದಾಯಿತು ಅನ್ನೋ ರೀತಿಯಲ್ಲಿತ್ತು. ಹಾಗಾದರೆ ನೀನು ಏನು ಮಾಡಲಿಲ್ಲ? ವಿಪ್ರಶಾಪಂ ಸಮರ್ಥೋಪಿ ನ ಪ್ರತ್ಯಹನ್ನ ಯದೀಶ್ವರ ಸಮರ್ಥೋಪಿ. ನಿಂಗೇನು ವಿಪ್ರಶಾಪ ದೊಡ್ಡದೇನು? ಪ್ರಪಂಚವನ್ನೆಲ್ಲ ನಿಯಂತ್ರಿಸತಕ್ಕಂತಹ ದೇವದೇವೇಶ ಯೋಗೇಶ, ನೀನು ಯೋಗೇಶ, ನೀನು ಯೋಗದ ಸಾಮರ್ಥ್ಯ ಇರತಕ್ಕಂತಹ ವ್ಯಕ್ತಿಯಿಂದ ವಿಪ್ರಶಾಪವನ್ನು ಒಂದು ಕೆಳಕ್ಕೆ ಹಾಕುವಂಥದ್ದು ದೊಡ್ಡ ವಿಷಯ ಏನೂ ಅಲ್ಲ. ಅಂಥಲ್ಲಿ ನೀನು ವಿಪ್ರಶಾಪಂ ಸಮರ್ಥೋಪಿ ಪ್ರತ್ಯಹನ್ ನ, ಅದನ್ನು ನೀನು ನಿರಾಕರಿಸಲಿಲ್ಲ. ಅದು ನಿನಗೆ ಇಷ್ಟ ಅನ್ನುವ ರೀತಿಯಲ್ಲಿ ಮಾಡಿಕೊಂಡು. ಹಾಗಾದರೆ ಸಮರ್ಥನಾಗಿದ್ದು ಆ ಶಾಪವನ್ನು ನೀನು ಗೊಳಿಸಲಿಲ್ಲ ಅಂದರೆ ಅದರ ಅರ್ಥ ಏನು? ನಿನಗೆ ಇಷ್ಟವಾದದ್ದು ಈಗ ಇದನ್ನೆಲ್ಲ ಸಂಹರಿಸಿ ಬಿಡಬೇಕು ಅಂತ ಯೋಚಿಸಿದ್ದು. ಸರಿ, ಸಮಗ್ರ ಹೊಡೆದಾಡಿ ಸಾಯಿರಿ ಅಂತ ಅವ ಶಾಪ ಕೊಟ್ಟ ಪ್ರಕಾರ ಎಲ್ಲರೂ ಮುಗಿದ ಮೇಲೆ ನೀನಾದರೂ ಇಲ್ಲಿ ಇರ್ತೀಯಾ? ಇಲ್ಲ. ನೀನು ತ್ಯಕ್ಷ್ಯಸಿ ಸಂಹೃತ್ಯ ಏತತ್ ಕುಲಂ ನೂನಂ ಲೋಕಂ ಸಂತ್ಯಕ್ಷ್ಯಸೇ ಭವಾನ್. ಈ ಲೋಕವನ್ನು ಬಿಡುವ ಆಲೋಚನೆಯನ್ನು ನೀನು ಮಾಡಿದ್ದಿ, ಇದರಲ್ಲಿ ನನಗೆ ಸಂಶಯವೇ ಇಲ್ಲ. ಆದರೆ ನಾಹಂ ತವಾಂಘ್ರಿಯುಗಲಂ ಕ್ಷಣಾರ್ಧಮಪಿ ಕೇಶವ ತ್ಯಕ್ತುಂ ಸಮುತ್ಸಹೇ ನಾಥ ಸ್ವಧಾಮ ನಯ ಮಾಮಪಿ. ಉದ್ಧವ ಹೇಳ್ತಾನೆ, ನಾನು ಒಂದು ಕ್ಷಣ ಬಿಡು, ಅರೆ ಕ್ಷಣ, ಕ್ಷಣಾರ್ಧಮಪಿ, ಅರ್ಧ ಕ್ಷಣದ ಹೊತ್ತು ಕೂಡ ನಿನ್ನನ್ನು ಬಿಟ್ಟು ಇರುವುದಕ್ಕೆ ಸಾಧ್ಯವೇ ಇಲ್ಲ. ಹೇಗೆ ಉಸಿರಿಲ್ಲದೆ ಕ್ಷಣಾರ್ಧ ಹೊತ್ತು ನಾವು ಬದುಕುವುದಕ್ಕೆ ಸಾಧ್ಯ ಇಲ್ಲವೋ ಹಾಗೆ ನಮ್ಮೆಲ್ಲರ ಪ್ರಾಣ ಅನಿಸಿದಂತಹ ನೀನು ಇಲ್ಲದೆ ಕ್ಷಣಾರ್ಧವೂ ಇರುವುದಕ್ಕೆ ಸಾಧ್ಯ ಇಲ್ಲ. ನಾಹಂ ತವಾಂಘ್ರಿ ಯುಗಲಂ ಕ್ಷಣಾರ್ಧಮಪಿ ಕೇಶವ ತ್ಯಕ್ತುಂ ಸಮುತ್ಸಹೇ ನಾಥ ಸ್ವಧಾಮ ನಯಮಾಮಪಿ. ಹಾಗಾದರೆ ಏನು ಮಾಡಬೇಕು? ನೀನು ಇಲ್ಲೇ ಇರು ಅಂತ ನಾನು ಹೇಳೋಲ್ಲ. ನೀನು ಎಲ್ಲಿಗೆ ಹೋಗ್ತೀಯೋ ಅಲ್ಲಿ ಕರ್ಕೊಂಡು ಹೋಗು ನಮ್ಮನ್ನಷ್ಟೇ. ಇದು ಭಾರಿ ಒಳ್ಳೆ ಮಾತು, ಕೃಷ್ಣನ ಹತ್ರ ನಾವೆಲ್ಲ ಕೇಳಬೇಕಾದ ಮಾತು. ತವ ಅಂಗ್ರಿಯುಗಲಂ ಕ್ಷಣಾರ್ಧಮಪಿ ತ್ಯಕ್ತುಂ ನ ಉತ್ಸಹೇ ಅಹಂ. ಇದು ಮೊದಲು ನಾವು ದೇವರ ಹತ್ರ ಹೇಳಬೇಕು. ಓ ದೇವರೇ, ನಿನ್ನ ಪಾದ ಕಮಲವನ್ನು ಒಂದು ಕ್ಷಣದಷ್ಟು, ಅರೆ ಕ್ಷಣದಷ್ಟು ಬಿಟ್ಟಿರುವುದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಸ್ವಾಮಿ. ಆದ್ದರಿಂದ ನೀನು ಒಂದೋ ನನ್ನ ಜೊತೆಗಿರು, ಇಲ್ಲ ನಿನ್ನ ಜೊತೆಗೆ ನನ್ನನ್ನು ಕರ್ಕೊಂಡು ಹೋಗು. ಎರಡೇ ನಿನಗೆ ಅವಕಾಶ ಇರು, ಮೂರನೇದ್ದಿಲ್ಲ. ನಿನ್ನ ಜೊತೆಗೆ ನನ್ನನ್ನು ಕರ್ಕೊಂಡು ಹೋಗು ಅಂದರೆ ಹೇಗೆ? ಹಿಂದೆ ಶ್ರೀರಾಮಚಂದ್ರ ಹೊರಡುವಾಗ ಬನ್ನಿ ಅಂತ ಅವನೇ ಕರೆದಿದ್ದ. ಸಮಾಯಾತ ಯೇ ಮೋಕ್ಷ ಪದೇಚ್ಛವ ಅಂತ ಶ್ರೀರಾಮಚಂದ್ರ ಊರಿನಲ್ಲಿ ಡಂಗುರ ಸಾರಿಸಿದ್ದ. ಯಾರಾದರೂ ಮೋಕ್ಷಕ್ಕೆ ಹೋಗುವ ಆಕಾಂಕ್ಷೆಯುಳ್ಳವರು ಈ ನಮ್ಮ ಕೋಸಲ ದೇಶದಲ್ಲಿದ್ದ ಪಕ್ಷದಲ್ಲಿ ಅವರೆಲ್ಲ ನಾಳೆಯ ದಿವಸ ಬೆಳಗ್ಗೆ ನಾವು 9 ಗಂಟೆಯ ಕರ್ಕಟಕ ಲಗ್ನದಲ್ಲಿ ಹೊರಡುವವರಿದ್ದೇವೆ, ಎಲ್ಲರೂ ನಮ್ಮ ಜೊತೆಗೆ ಬರ್ಬೋದು ಅಂತ ಡಂಗುರ ಹೊರಡಿಸಿದ್ದ. ಆವಾಗ ಕೆಲವರೆಲ್ಲ ಹೋದರು, ಕೆಲವರು ಹೋಗಲಿಲ್ಲ. ಯಾಕಂದರೆ ಎಲ್ಲರೂ ಹೋಗಿದ್ದಿದ್ರೆ ನಾವೆಲ್ಲ ಹುಡ್ತಾನೇ ಇರಲಿಲ್ಲ, ಈ ಪ್ರಸಂಗ ಇತ್ತು. ಹಾಗಾಗಿ ಕೆಲವರು ಮಾತ್ರ ಶ್ರೀರಾಮನ ಜೊತೆಗೆ ಹೊರಟರು. ಮೋಕ್ಷ ಪದಕ್ಕೆ ಅರ್ಹತೆ ಇದ್ದವರು, ಅಂದರೆ ಸಾಧನ ಸಂಪೂರ್ತಿಯಾಗಿದ್ದವರು ಮಾತ್ರ ಆವಾಗ ಹೊರಟರು. ಆದರೆ ಕೃಷ್ಣ ಹಾಗಲ್ಲ, ಹೊರಡುವಾಗ ಬನ್ನಿ ಅಂತ ಹೇಳ್ತಾ ಇಲ್ಲ, ಎಲ್ಲರನ್ನೂ ಹೊಡೆದು ಬಡ್ದು ಆಮೇಲೆ ಹೊರಡ್ತಾ ಇದ್ದಾನೆ. ಬರುವಾಗ ಬನ್ನಿ ಅಂತ ಕರೆಯದೇ ಹೋದಾಗ ಉದ್ಧವ ಬೆನ್ನು ಹಿಡ್ಕೊಂಡು ಹೋಗ್ತಾನೆ. ದೇವರನ್ನು ಸೇವಿಸುವ ವಿಧಾನ 2 ವಿಧ ಅಂತೆ. ಒಂದು ಮರ್ಕಟ ಕಿಶೋರ ನ್ಯಾಯ ಅಂತ ಒಂದು, ಮರ್ಕಟ ಕಿಶೋರದ ಜೊತೆಗೆ ಬಿಡಾಲ ಕಿಶೋರ ಅಂತ ಮತ್ತೊಂದಿದೆ. ನಾವು ದೇವರನ್ನು ಬಿಡಾಲ ಕಿಶೋರ ನ್ಯಾಯದಲ್ಲಿ ಅನುಸರಿಸಿ ಸಾಗಿದವರು ಕಲಿಯುಗದಲ್ಲೆಲ್ಲ, ದ್ವಾಪರ ಯುಗದಲ್ಲೆಲ್ಲ, ಅದೆಲ್ಲ ತ್ರೇತಕೃತಗಳಲ್ಲಿ ನಡೀತಾ ಇದ್ದದ್ದು. ಅಂದರೆ ಒಂದು ಬೆಕ್ಕಿನ ಮರಿಯನ್ನು ತಾಯಿ ಬೆಕ್ಕು ಇನ್ನೊಂದು ಕಡೆಗೆ ಕರ್ಕೊಂಡು ಹೋಗಬೇಕಾದರೆ ಅದರ ಕಂಠದ ಭಾಗದ ಚರ್ಮವನ್ನು ಜಾಗೃತಿಯಾಗಿ ಹಿಡಿದು ಹಾಗೆ ಕಚ್ಚಿಕೊಂಡು ತೆಗೆದುಕೊಂಡು ಹೋಗ್ತದೆ.
ಯಾವಾಗ ಅದರ ಕಂಠದ ಭಾಗದ ಚರ್ಮವನ್ನು ಅದು ಬಹಳ ಸುಲಭವಾಗಿ ತನ್ನ ಹಲ್ಲಿನಲ್ಲಿ ಕಚ್ಚಿ ಹಿಡಿಯುತ್ತೋ ಆವಾಗ ಈ ಬೆಕ್ಕು ಪೂರ್ತಿಯಾಗಿ ಅಸ್ವತಂತ್ರವಾಗಿ ತನ್ನ ಕೈಕಾಲುಗಳನ್ನು ಬೀಳಿಸಿಕೊಂಡು ಸತ್ತ ಹಾಗೆ ಇರ್ತದೆ. ಅದನ್ನು ಕರ್ಕೊಂಡು ಹೋಗಿ ಬೇಕಾದ ಜಾಗದಲ್ಲಿ ಆ ತಾಯಿ ಇಡ್ತದೆ. ಇದರಲ್ಲಿ ಆ ಮಗುವಿಗೆ ಯಾವುದೇ ಭಾರ ಇಲ್ಲ, ಯಾವುದೇ ಜವಾಬ್ದಾರಿ ಇಲ್ಲ, ಪೂರ್ತಿ ತಾಯಿಯದ್ದೇ ಜವಾಬ್ದಾರಿ. ಎಲ್ಲಿಯಾದರೂ ಬೀಳಿಸಿ ಸಾಯಿಸಿದರೆ ಅದು ತಾಯಿ ಸಾಯಿಸಿದ್ದೇ ಹೊರತು ಈ ಮಗುವಿನ ಜವಾಬ್ದಾರಿ ಇಲ್ಲ. ಇದಕ್ಕೆ ಬಿಡಾಲ ಕಿಶೋರ ನ್ಯಾಯ ಅಂತ ಕರೀತಾರೆ. ಅಂದರೆ ಶಿಷ್ಯರು ಅಥವಾ ಭಕ್ತರು ಅವರು ಏನು ಸಾಧನೆ ಮಾಡಬೇಕಾದರೂ ಆ ತಾಯಿಯ ಸ್ಥಾನದಲ್ಲಿರುವ ದೇವರೇ ಮಾಡಿಸುವುದು ಅನ್ನೋ ಸ್ಥಿತಿ ಇದ್ದರೆ, ಅಥವಾ ಗುರುಗಳೇ ಮಾಡಿಸುವುದು ಅನ್ನೋ ಸ್ಥಿತಿ ಇದ್ದರೆ ಇದು ಬಿಡಾಲ ಕಿಶೋರ. ಇದು ಎಷ್ಟು ಸಮಯ ತನಕ ನಡಿಬೇಕು? ಮೀಸೆ ಬರುವಲ್ಲಿಯ ತನಕ ಅಲ್ಲ, ಅವನ ಬಾಲ್ಯ ಮುಗಿದು ಪೌಗಂಡ ಪ್ರಾರಂಭವಾಗುವಲ್ಲಿಯ ತನಕ ಮಾತ್ರ ಈ ಬಿಡಾಲ ಕಿಶೋರ ನ್ಯಾಯ ಇರೋದು. ಆನಂತರದಲ್ಲಿ ಏನಿರಬೇಕು? ಆಮೇಲೆ ಮರ್ಕಟ ಕಿಶೋರ ನ್ಯಾಯ ಬರಬೇಕು. ತಾಯಿ ಮಂಗ ಅಥವಾ ಮಂಗಿ ಅಂತ ಹೇಳಬೇಕೋ ಏನೋ, ಮಂಕಿ ಅಂತ ಹೇಳಿದರೆ ಒಳ್ಳೆಯದು, ಅದು ಸ್ತ್ರೀಲಿಂಗವಾಗ್ತದೆ ಪುಲ್ಲಿಂಗವಾಗ್ತದೆ. ಅಂತೂ ತಾಯಿ ಕೋತಿ, ಆ ಕೋತಿ ಅಂತ ಹೇಳುವಂಥದ್ದು ಸುಲಭ, ಇಕಾರ ಅಂತ ಅದರಿಂದ ಸ್ತ್ರೀಲಿಂಗ ಆಗುವ ಸಾಧ್ಯತೆ ಜಾಸ್ತಿ. ಆ ತಾಯಿ ಕೋತಿ ಈ ಪುಟ್ಟ ಮಗುವನ್ನು ಬೇರೆ ಕಡೆಗೆ ತೆಗೆದುಕೊಂಡು ಹೋಗುವಾಗ ಹೇಗೆ ತಗೊಂಡು ಹೋಗುತ್ತೆ? ಅದರ ಹೊಟ್ಟೆಯಲ್ಲಿ ಇದು ಅದನ್ನು ಹಿಡ್ಕೊಳ್ಳುವುದಲ್ಲ, ಆ ಪುಟ್ಟ ಕೋತಿಗಳು ಇದರ ಹೊಟ್ಟೆಯಲ್ಲಿ ಹೋಗಿ ಹಿಡ್ಕೊಂಡು ಬಿಡ್ತಾರೆ. ಹಿಡ್ಕೊಂಡದ್ದು ಕಪಿ ಮುಷ್ಟಿ ಅಂದರೆ ಹಾಗೆ, ಅದು ಹಿಡಿಯಿತು ಅಂತಾದರೆ ಅದನ್ನು ಯಾರಿಂದಲೂ ಬಿಡಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ಮರದಿಂದ ಮರಕ್ಕೆ ನೆಗೆದು ಭವನದಿಂದ ಭವನಕ್ಕೆ ನೆಗೆದು ಎಲ್ಲಿಯೋ ಹೋಗಿ ಈ ಮಗುವನ್ನು ಇಡುವಲ್ಲಿ ತನಕ ಅದು ಗಟ್ಟಿಯಾಗಿ ಹಿಡ್ಕೊಂಡಿರ್ತದೆ. ಇಲ್ಲಿ ತಾಯಿಯಾದ ಕೋತಿಗೆ ಯಾವುದೇ ಜವಾಬ್ದಾರಿ ಇಲ್ಲ, ಪೂರ್ತಿಯಾಗಿ ಮಗುವೇ ತಾಯಿಯನ್ನು ತಾನು ಆವರಿಸಿ ಹಿಡಿದಿರುವುದರ ಮೂಲಕ ತನ್ನನ್ನು ತಾನು ಬೇರೆ ಜಾಗಕ್ಕೆ ಸಾಗಿಸಿಕೊಳ್ತದೆ. ಹಾಗಾದರೆ ಅಲ್ಲಿ ಮರ್ಕಟ ಕಿಶೋರ ನ್ಯಾಯದಲ್ಲಿ ಕಿಶೋರಕ್ಕೇನೇ ಭಾರ ಇರುವಂಥದ್ದು, ಜವಾಬ್ದಾರಿ ಇರುವಂಥದ್ದು. ನಾವು ದೇವರ ಕಡೆಗೆ ಸಾಗುವುದಕ್ಕೆ ನಮ್ಮ ಜವಾಬ್ದಾರಿ ಜಾಸ್ತಿ, ನಾವು ಸಾಧನೆ ಮಾಡಬೇಕು. ನಾವು ಸಾಧನೆ ಮಾಡ್ತಾ ಇದ್ದ ಹಾಗೆ ದೇವರು ಒಳಗೆ ನಿಂತು ಅದಕ್ಕೆ ಪ್ರೇರಣೆ ಕೊಡ್ತಾ ಹೋಗ್ತಾನೆ. ಆದರೆ ಸಾಧನೆಗೆ ಮುನ್ನುಗ್ಗುವ ಜವಾಬ್ದಾರಿ ನಮ್ಮದಿರ್ತದೆ, ದೇವರು ಮಾಡಿಸ್ತಾನೆ. ಒಂದು ವೇಳೆ ನಾನು ಮೋಕ್ಷ ಯೋಗ್ಯ ಹೌದಾದರೆ ದೇವರೇ ಮೋಕ್ಷ ಸಾಧನೆ ಮಾಡಿಸ್ತಾನೆ, ನಮ್ಮದೇನುಂಟು ಅಂತ ಕೆಲವರು ಎಲ್ಲ ದೇವರ ಮೇಲೆ ಹಾಕಿ ಕೂಡುವುದು ಅಂತುಂಟು. ಹಾಗಲ್ಲ, ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಸ್ಪಷ್ಟಪಡಿಸ್ತಾರೆ, ಮಹಾಪ್ರಯತ್ನ ವರ್ಜಿತ. ತಮ್ಮ ಪ್ರಯತ್ನ ಯಾರು ತಾವು ಮಾಡುವುದಿಲ್ಲೋ ಅಂಥವರಿಗೆ ದೇವರು ಅನುಗ್ರಹ ಮಾಡುವುದೇ ಇಲ್ಲ. ದೇವರು ಅನುಗ್ರಹ ಮಾಡಲಿ ಅಂತ ನೀನು ಪ್ರಯತ್ನ ಮಾಡದೆ ಕೂತರೆ ನೀನು ದುಷ್ಟ, ನಿನ್ನಿಂದ ಯಾವುದೇ ರೀತಿಯ ಸಾಧನೆ ಈ ಪ್ರಪಂಚದಲ್ಲಿ ನಡೆಸುವುದಕ್ಕೆ ಸಾಧ್ಯ ಇಲ್ಲ. ನೀನು ಮೊದಲು ಮುಂದುಗ್ಗಿ ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡ್ತಾ ಇದ್ದ ಹಾಗೆ ಅದು ನಡೀತಾ ಇದೆ ಅಂದರೆ ದೇವರ ಅನುಗ್ರಹ ಇದೆ ಅಂತ ಊಹಿಸಬೇಕು. ಅದು ಬಿಟ್ಟು ದೇವರ ಅನುಗ್ರಹ ಬಂದ ಮೇಲೆ ತಾನಾಗಿ ನಡೆಯುತ್ತೆ ಅಂತ ಕೂತು ನಿನ್ನ ಅಸಾಮರ್ಥ್ಯ ಅಥವಾ ನಿನ್ನಲ್ಲಿರತಕ್ಕಂತಹ ಆಲಸ್ಯದ ಕಾರಣದಿಂದ ನೀನು ಹಿಂದೆ ಉಳಿಬೇಡ ಅಂತ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ನಮಗೆ ಆದೇಶ ಕೊಡ್ತಾರೆ. ಆ ನಿಟ್ಟಿನಿಂದ ಉದ್ಧವ ಹೇಳ್ತಾನೆ, ಸ್ವಾಮಿ ನೀನು ಹೋದಾಗ ನನ್ನನ್ನು ಕರ್ಕೊಂಡು ಹೋಗು, ನಿನ್ನನ್ನು ಬಿಟ್ಟಂತೂ ಇರುವುದಕ್ಕೆ ಸಾಧ್ಯ ಇಲ್ಲ. ತತಃ ವಿಕ್ರೀಡಿತಂ ಕೃಷ್ಣ ನೃಣಾಂ ಪರಮಮಂಗಲಂ. ಇನ್ನು ನೀನು ಎಲ್ಲಿಯಾದರೂ ಇಲ್ಲೇ ಬಿಟ್ಟು ಹೋದಿ ಅಂತಾದರೆ ನಾವು ಹೇಗೆ ಬದುಕಬೇಕು? ನಿನ್ನ ಹೆಸರಕ್ಕೆ ಹೇಳಿಕೊಂಡು ಬದುಕಬೇಕು, ನಿನ್ನ ಲೀಲೆಗಳನ್ನು ಬಾಯಲ್ಲಿ ಉಚ್ಚರಿಸಿಕೊಂಡು ಬದುಕಬೇಕು. ಆದರೆ ಅದು ನಮ್ಮಿಂದ ಸಾಧ್ಯ ಇಲ್ಲ. ಯಾಕಂದರೆ ಇಷ್ಟು ಸಮಯ ನಿನ್ನ ಜೊತೆಗಿದ್ದವರು ನೀನು ಉಂಡ ನಂತರ ಅದು ಪ್ರಸಾದ ಅಂತ ಸ್ವೀಕಾರ ಮಾಡಿ ಎಳೆದಾಡಿ ತಿಂತಾ ಇದ್ದವರು ನಾವು. ತ್ವಯೋಪಭುಕ್ತ ಸ್ರಗ್ಗಂಧವಾಸೋಲಂಕಾರ ಚರ್ಚಿತಾ ಉಚ್ಚಿಷ್ಟ ಭೋಜಿನೋ ದಾಸಾಹ ತವ ಮಾಯಾಂ ಜಯೇಮಹಿ. ಬಹಳ ಪ್ರಸಿದ್ಧವಾದ ಶ್ಲೋಕ ಇದು, ಪ್ರತಿಯೊಬ್ಬರ ಬಾಯಿಯಲ್ಲಿರ್ತಕ್ಕಂಥ ಶ್ಲೋಕ. ಕೆಲವರು ನಿತ್ಯ ದೇವಪೂಜಾ ನಂತರದಲ್ಲಿ ಕೊನೆಗೆ ಈ ಶ್ಲೋಕವನ್ನು ಹೇಳಿಕೊಳ್ಳುವಂತಹ ಸಂಪ್ರದಾಯವೂ ಕೂಡ ಇದೆ. ಉದ್ಧವ ಹೇಳುವ ಮಾತು, ಉಚ್ಚಿಷ್ಟ ಭೋಜಿನೋ ದಾಸಾಹ. ಉಚ್ಚಿಷ್ಟ ಅಂದರೆ ತಿಂದು ಉಳಿದದ್ದು ಅಂತ ನಮ್ಮ ಲೌಕಿಕವಾದ ಅರ್ಥ. ಎಂಜಲು ಅಂತ ನಾವು ಸಂಸ್ಕೃತದಲ್ಲಿ ಕನ್ನಡದಲ್ಲಿ ಹೇಳುವ ಶಬ್ದಕ್ಕೆ ಸಂಸ್ಕೃತದಲ್ಲಿ ಉಚ್ಚಿಷ್ಟ ಶಬ್ದವನ್ನೇ ಬಳಸ್ತೇವೆ. ತತ್ರ ಉಚ್ಚಿಷ್ಟಮಸ್ತಿ ತನ್ಮಾರ್ಗೆ ಮಾಗಚ್ಛ ಅಂದರೆ ಅಲ್ಲಿ ಎಂಜಲಿದೆ, ಅಲ್ಲಿ ಹಾಗೆ ಹೋಗಬೇಡ ಅಂತ ಅರ್ಥ ಅಷ್ಟೇ. ಉಚ್ಚಿಷ್ಟ ಅಂದರೆ ಎಂಜಲು ಅನ್ನೋ ಅರ್ಥದಲ್ಲಿ ನಾವು ಬಳಸ್ತೇವೆ. ಶಬರ್ಯಾಹ ಉಚ್ಚಿಷ್ಟಂ ಬಭಕ್ಷ ಅಂತ ಹೀಗೊಂದು ಮಾತಿದೆ. ಶಬರಿಯ ಉಚ್ಚಿಷ್ಟವನ್ನು ಕೃಷ್ಣ ಸ್ವೀಕರಿಸಿದ ಅಂತ ಕಂಬರಾಮಾಯಣದಲ್ಲಿ ಹೇಳ್ತಾರೆ. ಅಲ್ಲಿ ಶಬರಿಯ ಉಚ್ಚಿಷ್ಟ ಸ್ವೀಕರಿಸಿದ ಅಂದರೆ ಸ್ವಲ್ಪ ಜಾಗ್ರತೆ ಯೋಚನೆ ಮಾಡಬೇಕು. ಉಚ್ಚಿಷ್ಟ ಶಬ್ದವನ್ನು ಅನೇಕ ಅರ್ಥದಲ್ಲಿ ಬಳಸ್ತಾರೆ. ಬಾಯಿಯಲ್ಲಿ ಕಚ್ಚಿ ತೆಗೆದಿಟ್ಟದ್ದು ಅದು ಉಚ್ಚಿಷ್ಟ. ಏನು ಉಚ್ಚಿಷ್ಟ ಅಂದ್ರೇನು? ಉತ್ ಶಿಷ್ಟ, ಶೇಷ, ಉಚ್ಛೇಷ. ಶೇಷ ಅಂದರೆ ಉಳಿದದ್ದು ಅಂತ ಅರ್ಥ. ಉತ್ ಅಂದರೆ ಜಾಸ್ತಿಯಾಗಿ ಉಳಿದದ್ದು ಅಂತ ಅರ್ಥ. ನಾವು ಎಲೆಯಲ್ಲಿ ಬೇಕಾದಷ್ಟು ಹಾಕಿಕೊಂಡು ತಿಂದು ಒಂದಷ್ಟು ಉಳಿಸಿದರೆ ಅದು ಉಚ್ಚಿಷ್ಟ ಆಗ್ತದೆ.
ಹೇಗೆ ಇದು ಉಚ್ಚಿಷ್ಟ ಆಗ್ತದೋ ಹಾಗೆಯೇ ಅಲ್ಲಿ ಪಾತ್ರೆಯಲ್ಲಿ ಅಡಿಗೆ ಒಂದು ಸೇರಕ್ಕೆ ಅನ್ನ ಮಾಡಿಟ್ಟಿದ್ದಾರೆ. ನಮ್ಮ ಶರೀರ ನೋಡಿದರೆ ಗೊತ್ತಾಗ್ತದೆ ಇವರು ಒಂದು ಪಾವಕ್ಕೆ ಅಂತೂ ತಿನ್ನಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂತೂ ಏನೋ ಭಾಳ ಕಷ್ಟಪಟ್ಟು ಒಂದು ಪಾವಕ್ಕೆ ಉಂಡು ಅಲ್ಲಿ 3 ಪಾವಕ್ಕೆ ಅನ್ನ ಉಳಿಯಿತು ಅಂತ ಅರ್ಥ. ಆ ಪಾತ್ರೆಯಲ್ಲಿ ಉಳಿದ ಅನ್ನ ಏನಿದೆ ಅದು ಕೂಡ ವಿಪ್ರಭೋಜನಾನಂತರದಲ್ಲಿ ಉಚ್ಚಿಷ್ಟ, ಅದಕ್ಕೂ ಉಚ್ಚಿಷ್ಟ ಅಂತ ಹೆಸರು. ಉಚ್ಚಿಷ್ಟ 2 ವಿಧ, ಪತ್ರೋಚ್ಚಿಷ್ಟ, ಪಾತ್ರೋಚ್ಚಿಷ್ಟ ಅಂತ ಉಚ್ಚಿಷ್ಟ 2 ವಿಧ. ಪತ್ರೋಚ್ಚಿಷ್ಟ ಅಂದರೆ ಪತ್ರದಲ್ಲೇ ಎಲೆಯಲ್ಲೇ ತಿಂದು ಉಳಿಸಿರುವಂಥದ್ದು. ಎಲೆಯಲ್ಲೇ ತಿಂದು ಉಳಿಸಿದಂತಹ ವಸ್ತುಗಳಿಗೆ ಅದಕ್ಕೂ ಅರ್ಹವಾದದ್ದಿದೆ, ಬಾಹ್ಯ ಪರಿವಾರಗಣಗಳು ಅದಕ್ಕೆ ಅರ್ಹವಾಗಿದ್ದಾವೆ. ಪಾತ್ರೋಚ್ಚಿಷ್ಟ ಏನಿದೆ ಅದು ಈ ಭೋಜನ ಮಾಡಿಸಿದಂತಹ ಯಜಮಾನ ವರ್ಗ ಎಲ್ಲ ಸ್ವೀಕರಿಸುವುದಕ್ಕಿರುವುದು. ಬ್ರಾಹ್ಮಣ ಭೋಜನಂ ಬ್ರಾಹ್ಮಣ ಭೋಜನ ಪೂರ್ವಕಂ ಅಂತ ಒಂದು ಮಾತಿದೆ. ಒಬ್ಬ ವಿಪ್ರ ಭೋಜನ ಮಾಡಬೇಕಾದ್ರೆ ಇನ್ನೊಬ್ಬ ಬ್ರಾಹ್ಮಣನಿಗೆ ಭೋಜನ ಮಾಡಿಸಿ ಉಚ್ಚಿಷ್ಟ ಭೋಜನ ಮಾಡಬೇಕು. ಅದು ಬ್ರಾಹ್ಮಣೋಚ್ಚಿಷ್ಟ ಹೇಗೆ ಗ್ರಾಹ್ಯವಾಗ್ತದೆ? ಗ್ರಾಹ್ಯವಾಗುವುದು ಆ ವಿಪ್ರ ಅವನನ್ನು ಭೋಜನ ಮಾಡಿಸಬೇಕಾದರೆ ಅವನಲ್ಲಿ ಭಗವತ್ ತತ್ವವನ್ನು ಚಿಂತನೆ ಮಾಡಿ ಶರೀರದಲ್ಲಿರತಕ್ಕಂತಹ 36,000 ಪುಂನಾಡಿ ಮತ್ತು 36,000 ಸ್ತ್ರೀ ನಾಡಿಗಳಲ್ಲಿ ಭಗವಂತನ ದಂಪತಿ ಸ್ವರೂಪ ಸ್ಥಿತವಾಗಿದೆ ಅಂತ ಆಲೋಚನೆ ಮಾಡಿಕೊಂಡು ಆತನಿಗೆ ಭೋಜನ ಮಾಡಿಸಿದಾಗ 36,000 ದಂಪತಿಗಳಿಗೆ ಭೋಜನ ಮಾಡಿಸಿದ್ದ ಪುಣ್ಯ ಬಂದು ಆನಂತರದಲ್ಲಿ ಭೋಜನ ಮಾಡಬೇಕು ಅಂತ ಐತರೇಯೋಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ನಿರೂಪಣೆ ಮಾಡ್ತಾರೆ. ದಾಸವರ್ಯರು ಬೇಕಾದಷ್ಟು ಅದರ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಆ ನಿಟ್ಟಿನಿಂದ ಉಚ್ಚಿಷ್ಟ ಭೋಜಿನಃ ಅಂದರೆ ಅರ್ಥ ಅವರ ಪಾತ್ರೆಗೆ ಎಲೆ ಕೈ ಹಾಕಿ ಕೆಲವರೆಲ್ಲ ಭೂಮದೂಟ ಅಂತ ಮಾಡ್ತಾರೆ. ಏನು ಒಂದೇ ಎಲೆಯಲ್ಲಿ ಕೈ ಹಾಕುವುದು, ಇವ ಎಳ್ಕೊಂಡು ಹೋಗುವುದು, ಅಲ್ಲೆಲ್ಲೋ ತಿನ್ನುವುದು, ತಿನ್ಕೊಂಡು ಆಮೇಲೆ ಬಂದು ಅದರ ಮೇಲೆ ಬೀಳುವುದು, ಎಲ್ಲ ಯದ್ವಾ ತದ್ವಾ ಭೂಮದೂಟ ನಡೆಸ್ತಾರಲ್ಲ, ಅಂಥ ಉಚ್ಚಿಷ್ಟ ಭೋಜನ ಅಲ್ಲ ಇದು. ಉಚ್ಚಿಷ್ಟ ಭೋಜನ ಅಂದರೆ ಭಗವನ್ ನಿವೇದಿತವಾದದ್ದರ ಭೋಜನ, ಭಗವಂತನಿಗೆ ನಿವೇದನೆ ಮಾಡಿ ಭಗವಂತ ಕೊಟ್ಟದ್ದನ್ನು ತಿನ್ನುವುದು, ಇದು ಉಚ್ಚಿಷ್ಟ ಭೋಜನ ಅಂತ ಕರೆಸಿಕೊಂಡಿದೆ. ಉಚ್ಚಿಷ್ಟ ಭೋಜಿನೋ ದಾಸಾಹ ತವ ಮಾಯಾಂ ಜಯೇಮಹಿ. ಭಗವಂತನ ಮಾಯೆಯನ್ನು ನಾವು ಜಯಿಸಬೇಕು ಅಂತಾದರೆ ಈ ರೀತಿ ಇರಬೇಕು. ಏನು? ತ್ವಯೋಪಭುಕ್ತ ಸ್ರಗ್ಗಂಧ ವಾಸೋಲಂಕಾರ ಚರ್ಚಿತ. ಭಗವಂತನಿಗೆ ನಿವೇದಿಸಿದಂತಹ ಸ್ರಕ್ ಅಂದರೆ ಮಾಲೆ. ನಾವು ಮಾಲೆ ಹಾಕ್ಕೊಳ್ಬೋದು. ಇವತ್ತು ಮಾಲೆ ಹಾಕ್ಕೊಳ್ಳೋದೆಲ್ಲ ಸ್ತ್ರೀಯರಿಗೆ ನಾವು ಬಿಟ್ಟಿದ್ದೇವೆ, ಎಲ್ಲ ತಲೆ ಮೇಲೆ ಮುಡ್ಕೊಳ್ಳಿ ಅಂತ. ನಿಜವಾಗಿ ದೇವರ ಪೂಜೆ ಆದಮೇಲೆ ದೇವರ ಮಾಲೆಯನ್ನು ನಾವು ಮೈಯಲ್ಲಿ ಹಾಕ್ಕೊಳ್ಳುವುದಕ್ಕೆ ಪ್ರತಿನಿತ್ಯ ಅವಕಾಶ ಇದೆ, ಒಂದು ಏಕಾದಶಿ ಒಂದು ಬಿಟ್ಟು. ತ್ವಯೋಪಭುಕ್ತ ಸ್ರಕ್, ಭಗವಂತನಿಗೆ ಹಾಕಿದಂತಹ ಏನು ಸ್ರಕ್ ಇದೆ, ಮಾಲೆ ಇದೆ, ಗಂಧ, ದೇವರಿಗೆ ಏರಿಸಿದಂತಹ ಗಂಧ, ಅದನ್ನು ಶರೀರಕ್ಕೆ ಹಚ್ಚಿಕೊಳ್ಳುವುದು. ಸ್ರಕ್ ಅನ್ನುವುದು ಒಂದು ರೀತಿಯ ಭೋಗ, ಮಾಲೆ ಹಾಕಿಕೊಳ್ಳುವುದು ಅನ್ನುವುದೇ ಒಂದು ರೀತಿಯ ಸುಖ ಭೋಗ. ಗಂಧ ಧಾರಣೆ ಅನ್ನೋದು ಒಂದು ರೀತಿಯ ಭೋಗ. ಅದೆಲ್ಲ ಈಗ ಈ ಎಲ್ಲ ಪ್ಯಾಕೆಟಲ್ಲಿ ಗಂಧ ಬರಲಿಕ್ಕೆ ಆದಮೇಲೆ ಗಂಧ ಧಾರಣೆಯ ಸುಖವನ್ನೇ ಮನುಷ್ಯ ಮರ್ತಿದ್ದಾನೆ. ನಿಜವಾಗಿ ಗಂಧ ನಾವು ತೇದು ದೇವರಿಗೆ ಹಚ್ಚುವಂಥದ್ದುಂಟಲ್ವ, ಅದೊಂದು ಅತ್ಯಂತ ಉತ್ಕೃಷ್ಟವಾದ ಭಗವಂತನ ಸೇವೆ. ಗಂಧ ಸೇವೆಗೆ ದೇವಪೂಜಾ ಪದ್ಧತಿಯನ್ನು ನಿರೂಪಿಸ್ತಕ್ಕಂತಹ ಧರ್ಮಶಾಸ್ತ್ರ ಸ್ಮೃತಿ ಸಂದರ್ಭ, ಶಂಕಲಿಖಿತ ಸ್ಮೃತಿ ಇತ್ಯಾದಿಗಳು ಬಹಳ ವಿಶಿಷ್ಟವಾದ ಫಲವನ್ನು ಹೇಳ್ತಾರೆ. ಈಗ ನಮಗೆ ಬೇರೆ ರೀತಿಯಲ್ಲಿ ದೇವರಿಗೆ ಸರಿಯಾಗಿ ಪೂಜೆ ಮಾಡಲಿಕ್ಕೆ ಅವಕಾಶಗಳಿಲ್ಲ. ಎಲ್ಲಿ ಪರಿಶುದ್ಧವಾದ ಪುಷ್ಪ ನಮ್ಮ ಮನೆಯಲ್ಲೇ ಬೆಳೆದದ್ದು ಸಿಗುವುದು ಕಷ್ಟ. ಒಂದು 10 ರೂಪಾಯಿ ಕೊಟ್ಟು ಪುಷ್ಪ ತಂದು ದೇವರಿಗೆ ಪೂಜೆ ಮಾಡುವವರೇ ಜಾಸ್ತಿ. ಅದು ಏನಿದ್ರು ಗಂಧ ಅಂತೂ ಪರಿಶುದ್ಧವಾಗಿ ಕೊಡುವುದಕ್ಕೆ ಅವಕಾಶ ಅಂತೂ ಇದೆ. ಒಂದು ಗಂಧದ ಪುಟ್ಟ ಕೊರಡಿದ್ದು ಒಂದು ತಿಕ್ಕಿ, ಅದೆಲ್ಲ ಈಗ ತಿಕ್ಕುವಷ್ಟು ಯಾರಿಗೂ ಪುರ್ಸೋತಿಲ್ಲ. ಯಾವುದೋ ಒಂದು ಇದರಲ್ಲಿ ತಂದು ಅಲ್ಲೇ ಎಲ್ಲ ರೆಡಿಮೇಡ್ ಸಿದ್ಧಾಂತ ಬಂದೋಗಿದೆ ಅಲ್ವಾ. 2 ಸಿದ್ಧಾಂತಗಳು ಈಗ, ಒಂದು ರೆಡಿಮೇಡ್ ಸಿದ್ಧಾಂತ, ಇನ್ನೊಂದು ಯೂಸ್ ಆ್ಯಂಡ್ ಥ್ರೋ ಸಿದ್ಧಾಂತ ಅಂತ. ಅದು ಒಂದು ಸಲ ಪೆನ್ನು ಬರೆಯುವುದು ಬಿಸಾಡುವುದು, ಆಮೇಲೆ ಮರುದಿವಸ ಬರೆಯುವುದಕ್ಕೆ ಇನ್ನೊಂದೇ ಪೆನ್ನು ಬೇಕು. ಹಿಂದೆಲ್ಲ ಹಾಗಲ್ಲ, ಬರೆದ ಪೆನ್ನನ್ನು ಬರೆದ ನಂತರ ಕಣ್ಣಿಗೆ ತಾಗಿಸಿಕೊಂಡು ಗಣಪತಿಯನ್ನು ಚಿಂತನೆ ಮಾಡಿ ಜಾಗೃತಿಯಾಗಿ ತೆಗೆದಿಡು. ಪುಸ್ತಕ ಆದರೂ ಅಷ್ಟೇ, ಚೆನ್ನಾಗಿ ಓದಿದ ಮೇಲೆ ಅದನ್ನು ತಲೆಗೆ ತಾಗಿಸಿ ಸರಸ್ವತಿಯನ್ನು ಆಲೋಚನೆ ಮಾಡಿಕೊಂಡು ಜಾಗೃತೆಯಾಗಿ ತೆಗೆದಿಡುವುದು. ಪ್ರತಿಯೊಂದು ಅಚೇತನದಲ್ಲೂ ಕೂಡ ಪರಮಚೇತನಗಳ ದೇವತಾ ಸ್ವರೂಪಗಳ ಚಿಂತನೆಯ ಜೊತೆಗೆ ಅದರ ಮೇಲೆ ಭಕ್ತಿ ಶ್ರದ್ಧೆಗಳು ಇರ್ತಾ ಇದ್ವು. ಈ ಯೂಸ್ ಆ್ಯಂಡ್ ಥ್ರೋ ಸಂಸ್ಕೃತಿ ಬಂದ ಮೇಲೆ ಈಗ ಮೊಬೈಲ್ ಕೂಡ ಹಾಗೆ ಆಗೋಗಿದೆ. ಯೂಸ್ ಆ್ಯಂಡ್ ಥ್ರೋಗಳು ಏನು ಯೂಸ್ ಮಾಡುವುದು ಬಿಸಾಡುವುದು ಅಂತ ಆ ರೀತಿಯ ವ್ಯವಸ್ಥೆ ಬಂದೋಗಿದೆ. ನಮ್ಮ ಪ್ರಾಚೀನ ಪರಂಪರೆಗೆ ಸಂಬಂಧಪಟ್ಟ ವ್ಯವಸ್ಥೆಗಳಲ್ಲ ಅದು. ಆ ನಿಟ್ಟಿನಿಂದ ಈ ದೇವರ ಮಾಯೆಯನ್ನು ಜಯಿಸುವುದಕ್ಕೆ ದೇವೋಪಭುಕ್ತವಾದ ಗಂಧವನ್ನು ಧಾರಣೆ ಮಾಡಿಕೊಳ್ಳು. ಪರಿಶುದ್ಧವಾದ ಗಂಧವನ್ನು ದೇವರಿಗೆ ಏರಿಸಿ, ನಾವೇ ಸಿದ್ಧಪಡಿಸಿದಂತಹ ಗಂಧವನ್ನು ದೇವರಿಗೆ ಏರಿಸಿ ಆ ಗಂಧವನ್ನು ಶರೀರದಲ್ಲಿ ಧಾರಣೆ ಮಾಡುವುದರಿಂದ ಏನು ತಂಪಾಗ್ತದೆ ಶರೀರಕ್ಕೆ. ಗಂಧ ಅನ್ನೋದು ಅತಿ ವಿಶಿಷ್ಟವಾದ ತಂಪನ್ನು ಎರೆಯತಕ್ಕಂಥದ್ದು. ಅದಕ್ಕೆ ಕೇಸರಿ ಹಾಕಬೇಕು, ಪಚ್ಚಕರ್ಪೂರ ಹಾಕಬೇಕು ಅಂಥದ್ದು ಯಾವುದೂ ಇಲ್ಲ. ಆ ಗಂಧ ಏನಿದೆ, ಶ್ರೀಗಂಧ ಅನ್ನುವ ವೃಕ್ಷ,
ಆ ವೃಕ್ಷ ಜಾತಿಯಲ್ಲಿರತಕ್ಕಂಥ ಒಂದು ಧರ್ಮ ಇದೆ. ಶರೀರಕ್ಕೆ ಆಯುರ್ವೇದದ ಶಕ್ತಿಯನ್ನು ತುಂಬಿಸ್ತಕ್ಕಂತಹ ಧರ್ಮ ಆ ಗಂಧದಲ್ಲಿದೆ. ತ್ವಯೋಪಭುಕ್ತ ಸ್ರಗ್ಗಂಧ ವಾಸೋಲಂಕಾರ ಚರ್ಚಿತ. ವಾಸಸ್ ಅಂದರೆ ಬಟ್ಟೆ, ಭಗವಂತನಿಗೆ ಏರಿಸಿದ ಬಟ್ಟೆಯನ್ನು ಧರಿಸುವುದು. ಹಿಂದೆ ಎಲ್ಲ ಕ್ರಮ ಇತ್ತು. ದೀಪಾವಳಿಯ ದಿವಸ ಒಂದು ಹೊಸ ಬಟ್ಟೆಯನ್ನು ಒಂದಿಷ್ಟು ತರುವುದು, ಮನೆಯ ಎಲ್ಲ ಸದಸ್ಯರಿಗೂ ಕೊಡುವುದಕ್ಕೆ ಬಟ್ಟೆ ತರುವುದು. ಆ ಬಟ್ಟೆಯ ಜೊತೆಗೆ ದೇವರಿಗೆ ಅಂತ ಒಂದು ಬಟ್ಟೆ ತರುವ ಸಂಪ್ರದಾಯ ಹಿಂದೆ ಇರಲಿಲ್ಲ ವಸ್ತುತಃ. ಆಮೇಲೆ ಶುರುವಾಯಿತು. ನಮಗೆಲ್ಲ ಬಟ್ಟೆ ತಂದಾಗ ದೇವರಿಗೂ ಒಂದು ಇರಲಿ ಅಂತ ದೇವರಿಗೊಂದು ಬಟ್ಟೆ. ಆ ಬಟ್ಟೆ ಎಷ್ಟಕ್ಕೆ ಅಂದರೆ ದೇವರ ಮುಖ ಒರೆಸಿದ ಮೇಲೆ ನಮ್ಮ ಕೈಕಾಲು ಒರೆಸಲಿಕ್ಕೆ ಇರುವುದು. ಈ ರೀತಿಯ ಒಂದು ಪುಟ್ಟ ಒಂದು ಚೌಕಾಕಾರದ ಬಟ್ಟೆ ದೇವರಿಗೆ ದೀಪಾವಳಿಯ ವಿಶೇಷ ಹೊಸ ಬಟ್ಟೆ ಅಂತ ತರುವ ಸಂಪ್ರದಾಯ ಆಮೇಲೆ ಶುರುವಾಯಿತು. ವಸ್ತುತಃ ಏನು ಬಟ್ಟೆಯನ್ನು ಇವರು ಉಡ್ತಾರೋ ಅಷ್ಟೂ ಬಟ್ಟೆಯನ್ನು ಪ್ರಾತಃ ಕಾಲ ದೇವಪೂಜಾ ನಂತರದಲ್ಲಿ ದೇವರಿಗೆ ಏರಿಸಿ ಅದನ್ನು ಆಮೇಲೆ ಉಟ್ಕೊಳ್ಳೋದು. ಅದಕ್ಕೆ ಅರಿಶಿಣ ಕುಂಕುಮಗಳನ್ನು ಹಚ್ಚಿ ದೇವರಿಗೆ ಕೊಟ್ಟು ಆಮೇಲೆ ಉಡುವುದು. ಅಂದರೆ ದೇವರಿಗೆ ಏರಿಸಬಹುದಾದ ಬಟ್ಟೆಯನ್ನೇ ಉಡುವ ಕ್ರಮ ಇದ್ದದ್ದು. ಈಗ ಹಾಗಲ್ಲ, ಎಲ್ಲ ರೆಡಿಮೇಡ್ ಬಟ್ಟೆಗಳು, ಎಲ್ಲೂ ರೆಡಿಮೇಡ್. ಅದು ಯೂಸ್ ಆ್ಯಂಡ್ ಥ್ರೋ ಬಟ್ಟೆಗಳು ಇಂಥದ್ದೆಲ್ಲ ಬಂದ ಮೇಲೆ, ಅದು ಪ್ಲಾಸ್ಟಿಕ್ ಬಟ್ಟೆಗಳು, ಟೆರಿಕಾಟನ್ನು ಇಂಥದ್ದೆಲ್ಲ ಬಂದ ಮೇಲೆ ದೇವರಿಗೆ ಹೇಗೆ ಏರಿಸುವುದು? ಕೊನೆಗೆ ಮನುಷ್ಯರು ಮಾತ್ರ ಏರಿಸಿಕೊಳ್ತಾ ಇರುವುದು ಅನ್ನೋ ಪರಿಸ್ಥಿತಿ ಬಂದದ್ದು. ಈಗ ದೇವರಿಗೆ ಏರಿಸಿದ ತ್ವಯೋಪಭುಕ್ತ ಸ್ರಗ್ಗಂಧ ವಾಸಃ, ವಾಸಸ್ ಅಂದರೆ ಬಟ್ಟೆ. ಆಮೇಲೆ ಅಲಂಕಾರ, ಒಂದು ಮೈ ಮೇಲೆ ಸುಂದರವಾದ ಬಂಗಾರದ ತುಳಸಿ ಮಣಿ ಸರವನ್ನು ಸಿದ್ಧಪಡಿಸಿದ ನಂತರ ಸೀದಾ ಅಂಗಡಿಯಲ್ಲೇ ಹಾಕ್ಕೊಂಡು ಹೇಗುಂಟು ಅಂತ ಅಲ್ಲೇ ಕನ್ನಡಿಯಲ್ಲಿ ನೋಡಿ ಬರುವುದಲ್ಲ. ಅದನ್ನು ಸಿದ್ಧಪಡಿಸಿದ ಮೇಲೆ ಅದನ್ನು ತಂದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪಂಚಗವ್ಯದ ಅಭಿಷೇಕ ಮಾಡಿ ಪುನಃ ಶುದ್ಧೋದಕದ ಅಭಿಷೇಕವನ್ನು ನಡೆಸಿ ಅದನ್ನು ದೇವರಿಗೆ ಏರಿಸಿ ಒಂದು ದಿವಸ ದೇವರ ಮೇಲೆ ಇಟ್ಟು ಅದರ ಚಂದವನ್ನು ಕಂಡು ಮರು ದಿವಸ ದೇವರಿಂದ ಉಪಭುಕ್ತವಾದ ಬಂಗಾರದ ಮಾಲೆ ಅಂತೇಳಿ ತಾವು ಮೈ ಮೇಲೆ ಧಾರಣೆ ಮಾಡಿಕೊಳ್ಳೋದು. ಇದು ತ್ವಯೋಪಭುಕ್ತ ಸ್ರಗ್ಗಂಧ ವಾಸಃ ಅಲಂಕಾರ ಚರ್ಚಿತಾ ಉಚ್ಚಿಷ್ಠ ಭೋಜಿನೋ ದಾಸಾಹ ತವ ಮಾಯಾಂ ಜಯೇಮಹಿ. ಒಟ್ಟು ನಮಗೆ ಸಿಗುವ ಇದರ ಉಪದೇಶ, ನಾವು ಏನೇನನ್ನು ನಮ್ಮ ಉಪಭೋಗಕ್ಕೋಸ್ಕರ ಅಂತ ಬಳಸಿಕೊಳ್ತೇವೋ ಅದು ತಪ್ಪಲ್ಲ, ಬಳಸಿಕೊಳ್ಬೋದು. ಯಾಕೆಂದೇಳಿದರೆ ಅನಿಷಿದ್ಧ ಸುಖತ್ಯಾಗಿ ಪಶುರೇವನ ಸಂಶಯ ಅಂತ ಒಂದು ಮಾತಿದೆ. ಯಾರು ಶಾಸ್ತ್ರದಲ್ಲಿ ನೀನು ಉಪಯೋಗಿಸಬಹುದು ಅಂತ ಹೇಳುವ ಸುಖವನ್ನೂ ಕೂಡ ಸುಮ್ಮನೆ ಬಿಟ್ಟು, ಬೇಡ ಅದೆಲ್ಲ, ನಮಗೆ ಅದೆಲ್ಲ ಬೇಡ. ಮಧ್ಯಾಹ್ನ ಊಟಕ್ಕೆ ಒಂದು ಸ್ವೀಟ್ ಮಾಡಿದ್ದಾರೆ, ಅದು ಬಾದಾಮಿ ಹಲ್ವವೇ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ. ನಾನು ಅದನ್ನು ಗೈಯಲ್ಲಿ ಬಿಟ್ಟು ಬಂದಿದ್ದೇನೆ, ಸುಮ್ಮನೆ ಅದೆಲ್ಲ ಬಿಟ್ಟು ಬಂದೆ. ಅಲ್ಲ ಸ್ವಾಮಿ ತೆಗೊಳ್ಳಿ, ಏನು ತೊಂದರೆ ಇಲ್ಲ. ಇಲ್ಲ, ಗೈಯಲ್ಲಿ ಬಿಟ್ಟು ಬಂದಿದ್ದೇನೆ ಅಂತ. ಗೈಯಲ್ಲಿ ನಿಮಗೆ ಬಾದಾಮಿ ಹಲ್ವ ಬಿಡಬೇಕು ಅಂತ ಶಾಸ್ತ್ರದಲ್ಲಿ ಎಲ್ಲಿ ಹೇಳಿದ್ದಾರೆ? ಇವಂದೇ ಆಲೋಚನೆ. ಅಲ್ಲಿ ಬಾದಾಮಿ ಹಲ್ವ ಬಿಟ್ಟು ಬರೋದು, ಇನ್ನೊಂದು ಯಾವುದೋ ಬಿಟ್ಟು ಬರೋದು, ಇಂಥದ್ದು ಬೇಕಾಗಿಲ್ಲ. ನೀನು ಗೈಯಲ್ಲಿ ಹೋಗಿ ಬಿಟ್ಟು ಬಾ. ಯಾವುದು ಶರೀರಕ್ಕೆ ಅನಿಷ್ಟವಾದದ್ದು ಅಂತಹ ಒಂದು ಅಭ್ಯಾಸ ನಿನ್ನಲ್ಲಿದ್ದರೆ ಅದನ್ನು ಬಿಟ್ಟು ಬಾ. ವೈರಾಗ್ಯ ವಿಶೇಷ ಸಂಪಾದನೆಗೋಸ್ಕರ ಕೆಲವೊಂದು ಅತಿ ಪ್ರಿಯವಾದದ್ದನ್ನು ಬಿಡುವುದಕ್ಕೂ ಅವಕಾಶ ಕೊಟ್ಟಿದ್ದಾರೆ. ಆದರೆ ಯಾವುದರಿಂದ ಶರೀರಕ್ಕೆ ಪುಷ್ಟಿಗಳು ಲಭ್ಯವಾಗ್ತಾವೋ ಅಂಥದ್ದನ್ನೆಲ್ಲ ಬಿಟ್ಟು ಅಂತಹ ಭೋಗವನ್ನು ತ್ಯಾಗ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅದರಿಂದ ಮಹಾಪುಣ್ಯ ಬರ್ತದೆ ಅಂತ ನಾವು ಆಲೋಚನೆ ಮಾಡಬೇಕಾಗಿಲ್ಲ. ಯಾವುದು ಅನಿಷಿದ್ಧವಾದ ಸುಖ ಇದೆಯೋ ಅದನ್ನು ತ್ಯಾಗ ಮಾಡುವುದು ಬೇಕಾಗಿಲ್ಲ, ಸ್ವೀಕಾರ ಮಾಡ್ಬೋದು. ಆದರೆ ಆ ಅನಿಷಿದ್ಧ ಸುಖವನ್ನು ಸ್ವೀಕಾರ ಮಾಡುವಾಗ ಭಗವಂತ ಕೊಟ್ಟದ್ದು ಅನ್ನೋ ಎಚ್ಚರ ಬೇಕು. ಅದಕ್ಕೋಸ್ಕರ ಭಗವಂತನಿಗೆ ನಿವೇದನೆ ಮಾಡಿ ಅದನ್ನು ಸ್ವೀಕರಿಸುವುದು. ಇದಕ್ಕೆ ಉಚ್ಚಿಷ್ಟ ಭೋಗ ಅಂತ ಇದಕ್ಕೆ ಹೆಸರು. ಇದೊಂದು ಜೀವನದ ಪರಮ ಮುಖ್ಯವಾದ ವೈಷ್ಣವ ಧರ್ಮ. ಉಚ್ಚಿಷ್ಟ ಭೋಗ ಅನ್ನುವುದು ಪರಮ ವೈಷ್ಣವ ಧರ್ಮ. ಸ್ತ್ರೀಯರಲ್ಲಿ ಪತಿಯಲ್ಲಿ ದೇವರನ್ನು ಕಂಡು ಉಚ್ಚಿಷ್ಟ ಭೋಜನ ಅನ್ನೋದು ಬಂದರೆ, ಪುರುಷರಲ್ಲಿ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಸ್ಥಾಪಿತವಾದ ದೇವರಲ್ಲಿ ಉಚ್ಚಿಷ್ಟ ಭೋಜನ, ಅವನಿಗೆ ನಿವೇದಿಸಿದ್ದನ್ನು ನಾವೆಲ್ಲ ಸ್ವೀಕರಿಸುವುದು ಅನ್ನುವ ಗುಣಧರ್ಮ ಇದು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದದ್ದು. ಅದನ್ನು ಉದ್ಧವ ಹೇಳಿದ. ನಾವು ಹೀಗೆ ನಿನ್ನ ಮಾಯೆಯನ್ನು, ಅಂದರೆ ಈ ಸಂಸಾರದ ಬಂಧನ, ಅದಕ್ಕೆ ಮಾಯಾ ಅಂತ ಹೆಸರು. ಮಾಯಾ ಸಂಸಾರ ಬಂಧ ಸ್ಯಾತ್. ಮಾಯಾ ಅಂದರೆ ಸಂಸಾರದ ಕಟ್ಟುಗಳಿಗೆ ಮಾಯೆ ಅಂತ ಹೆಸರು. ನಾವೆಲ್ಲ ಮಾಯೆಯಲ್ಲಿ ಬಿದ್ದಿದ್ದೇವೆ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಅಂತ. ಅದಕ್ಕೆ 26 ಅರ್ಥ ಇದೆ ಅಲ್ವಾ? ಆ ಮಾಯಾ ಅನ್ನೋ ಶಬ್ದಕ್ಕೆ ಅಷ್ಟು ಅರ್ಥವನ್ನು ಆಚಾರ್ಯರು ಹೇಳ್ತಾರೆ. ಮಾಯಾ ಅಂದರೆ ಭಗವದಿಚ್ಛೆ, ಮಾಯಾ ಅಂದರೆ ಭಗವಂತನ ಪತ್ನಿ, ಮಾಯೆ ಅಂದರೆ ಇಲ್ಲದೇ ಇದ್ದದ್ದನ್ನು ಇದ್ದ ಹಾಗೆ ತೋರಿಸುವ ಶಕ್ತಿ, ಮಾಯಾವಿಗಳು ಅಂತ ಹೇಳ್ತವೆ. ಇಲ್ಲದೇ ಇದ್ದದ್ದನ್ನು ತೋರಿಸುವ ಶಕ್ತಿಯೂ ಕೂಡ ಮಾಯಾ. ಮಾಯಾ ಅಂದರೆ ಪ್ರಾಧಾನ್ಯ, ಮಾಯಾ ಅಂತ ಹೇಳಿದರೆ ಬುದ್ಧಿಶಕ್ತಿ, ಮಾಯಾ ಅಂತ ಹೇಳಿದರೆ ಮನಃಶಕ್ತಿ. ಮಾಯಾ ಶಬ್ದ ಅನೇಕ ಅರ್ಥ. ಮಾಯಾ ಅಂದರೆ ಪ್ರಕೃತಿ. ತವ ಮಾಯಾಂ ಜಯೇಮಹಿ, ನಿನ್ನ ಪ್ರಕೃತಿಯನ್ನು, ನಿನ್ನ ಪ್ರಕೃತಿ ಬಂಧವನ್ನು, ನಿನ್ನ ಇಚ್ಛೆಯಿಂದಾಗಿ ಲೋಕಕ್ಕೆ ಉಂಟಾಗಿರತಕ್ಕಂಥ ಈ ಸಂಸಾರದ ಬಂಧನವನ್ನು ನಾವು ಜಯಿಸಬಲ್ಲೆವು. ಅದು ನಿನ್ನ ಉಚ್ಚಿಷ್ಟ ಭೋಜನದಿಂದ ಶಕ್ಯವಾಗ್ತದೆ. ಆದರೆ ನೀನೇ ಅವತಾರ ಸಮಾಪ್ತಿಯನ್ನು ಮಾಡಿದಿ ಅಂತಾದರೆ ನಾವು ಹೇಗೆ ಉಚ್ಚಿಷ್ಟ ಭೋಜನ ಮಾಡಬೇಕು? ನಿನ್ನ ಸ್ವರೂಪದ ಮುಂದೆ ನೀನು ಹುಟ್ಟದ್ದನ್ನು ನಾವು ಹುಡ್ತಾ ಇದ್ದೇವೆ. ಆದರೆ ಇನ್ನು ಮುಂದೆ ಅದು ಮಾಡಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ನೀನು ಹೊರಟಾಗ ನಮ್ಮನ್ನು ಕರ್ಕೊಂಡು ಹೋಗು.
ಇಷ್ಟೆಲ್ಲ ಈತ ಪ್ರಲಪಿಸಿದರೆ ಅದಕ್ಕೆ ಭಗವಂತ ಹೇಳ್ತಾನೆ, ಉದ್ಧವ, ನಾನು ಹೊರಡ್ತೇನೆ, ನೀನು ನನ್ನ ಜೊತೆಗೆ ಬರುವ ಹಾಗಿಲ್ಲ. ಆದ್ದರಿಂದ ನೀನು ಇಲ್ಲಿಂದ ಈಗಲೇ ಹೊರಡಬೇಕು. ನಾನು ಹೊರಡುವುದಕ್ಕಿಂತ ಮುಂಚೆ ಇಲ್ಲಿಂದ ಹೊರಡಬೇಕು. ಯಾಕೆ ಹೊರಡಬೇಕು ಅಂದರೆ, ನಾನು ಇಲ್ಲಿಂದ ಹೊರಟ 7ನೇ ದಿವಸಕ್ಕೆ ಸರಿಯಾಗಿ ಈ ದ್ವಾರಕ್ಕೆ ಸಮುದ್ರದ ಮೇಲೆ ಕಾಣಿಸುವ ಹಾಗೆ ಇರುವುದಿಲ್ಲ. ಸಮುದ್ರದ ಒಳಗೆ ಮುಳುಗಿ ಹೋಗ್ತದೆ. ಆ 7 ದಿವಸದ ನಂತರ ನಾನು ಹೊರಟ ಮೇಲೆ ಒಂದು ಕ್ಷಣವೂ ನೀನು ಇರೋಲ್ಲ ಅಂತ ಬೇರೆ ಹೇಳ್ತಾ ಇದ್ದಿ. ಆದ್ದರಿಂದ ಮೊದಲು ಈ ಕೃಷ್ಣನ ಮೇಲೆ ಇರುವ ಅಭಿಮಾನವನ್ನು ದೂರ ಮಾಡು ಅಂತ ಹೇಳ್ತಾನೆ. ಮೊದಲು ಅಭಿಮಾನ ದೂರ ಮಾಡು. ಯಾಕಂದರೆ ನೀನೀಗ ಅಭಿಮಾನ ತೋರಿಸ್ತಾ ಇರುವುದು ಯಾರ ಮೇಲೆ ಗೊತ್ತೋ? ದೇವರ ಮೇಲೆ ಅಲ್ಲ. ನೀನು ಅಭಿಮಾನ ತೋರಿಸ್ತಾ ಇರುವುದು ಈ ಕಿಟ್ಟಣ್ಣನ ಮೇಲೆ. ಈ ಕಿಟ್ಟಣ್ಣ ಇದ್ದಾನಲ್ವ ಕೃಷ್ಣ, ಇವನ ಶರೀರವನ್ನು ನೋಡಿಕೊಂಡು ನೀನು ಅಭಿಮಾನ ತೋರಿಸ್ತಾ ಇದ್ದಿ. ಇದಲ್ಲ, ನಾನು ಅವತಾರ ಸಮಾಪ್ತಿಯ ಮೇಲೆ ಮಾಡಿದ ಮೇಲೆಯೂ ಕೃಷ್ಣ ನಿನ್ನ ಜೊತೆಗೆ ಇದ್ದಾನೆ ಅಂತ ಯೋಚಿಸು. ಅವನ ಉಚ್ಚಿಷ್ಟ ಭೋಜಿಯಾಗು. ಅವನಿಂದ ಉಪಭುಕ್ತವಾದ ಸ್ರಗ್ಗಂಧ ವಾಸೋಲಂಕಾರ ಚರ್ಚಿತನಾಗು. ನೀನು ಕೃಷ್ಣ ಅಂದರೆ ಈ ಶರೀರ ಅಂತ ತಿಳ್ಕೊಂಡು ಬಿಟ್ಟಿದ್ಯಲ್ಲ, ಅದಲ್ಲ. ಅಭಿಮಾನ ಇದು. ನಿನಗೇನಿರುವುದು ಅಂದರೆ ಈ ವಸುದೇವ ಸುತನಾದಂತಹ ಕೃಷ್ಣ, ಇವನ ಮೇಲೆ ಒಂದು ವಿಚಿತ್ರವಾದ ಅಭಿಮಾನ ಬೆಳೆಸಿಕೊಂಡಿದ್ದು. ಈ ಅಭಿಮಾನ ಬಿಡು, ದೇವರ ಮೇಲೆ ಅಭಿಮಾನ ಹಾಕು. ಈ ಮಾತನ್ನು ಕೃಷ್ಣ ಕುಂತಿದೇವಿಗೂ ಹಿಂದೆ ಹೇಳಿದ್ದ. ಕುಂತಿದೇವಿ ಕೇಳ್ತಾಳೆ, ಸ್ವಾಮಿ, ನಾನು ಸಿಕ್ಕಾಪಟ್ಟೆ ಅಭಿಮಾನದಿಂದಲೇ ಸತ್ತು ಹೋದೆ. ಯಾಕಂದರೆ ನನ್ನ ಮಕ್ಕಳ ಮೇಲೆ ಅಷ್ಟು ಅಭಿಮಾನ. ಅವರು ಕಾಡಿಗೆ ಹೋಗಿದ್ದಾರೆ, ಕಾಡಿನಲ್ಲಿ ಆನಂದವಾಗಿದ್ದಾರೆ. ಆದರೆ ಮನೆಯಲ್ಲಿ ಕಣ್ಣೀರು ಹಾಕ್ತಾ ಇದ್ದವಳು ನಾನೇನು ಕಾಡಿಗೆ ಹೋಗಲಿಲ್ಲ. ನಾನು ನನ್ನ ತಂಗಿಯ ಮನೆಯಲ್ಲಿ, ವಿದುರನ ಮನೆಯಲ್ಲಿ ಶಾಂತವಾಗಿ ಚೆನ್ನಾಗಿ ಬದುಕಬಹುದಿತ್ತು. ಆದರೆ ನಾನು ದಿವಸ ಊಟ ಮಾಡುವಾಗ ಉಪ್ಪಿನಕಾಯಿ ಹಾಕ್ಕೊಳ್ಳುವಾಗ ಆ ಮಕ್ಕಳಿಗಿಲ್ಲದೆ ಇದ್ದ ಉಪ್ಪಿನಕಾಯಿ ನನಗೆ ಯಾಕೆ ಅಂತಲೇ ಯೋಚನೆ ಮಾಡ್ತಾ ಇದ್ದದ್ದು. ಈ ಇವತ್ತಿನ ಹೆಣ್ಣು ಮಕ್ಕಳು ಹಾಗೆ, ಮಕ್ಕಳನ್ನು ಅಮೇರಿಕೆಗೆ ಕಳಿಸುವುದು, ಅಷ್ಟೆಲ್ಲ ಓದಿಸಿ ಎಲ್ಲೋ ಹಾರಾಟ ಮಾಡಿಸಿಬಿಡುವುದು. ಇಲ್ಲಿ ಉಪ್ಪಿನಕಾಯಿ ಹಾಕಿ ಅವರಿಗಿಲ್ಲದೆ ಇದ್ದನ್ನು ನಾನು ಯಾಕೆ ತಿನ್ನುವುದು ಅಂತ ತಿನ್ನಲಿಕ್ಕಿಲ್ಲ. ಹಾಗೆ ಇವರನ್ನೆಲ್ಲ ಕಾಡಿಗೆ ಕಳಿಸಿದಂತಹ ನಾನು ಏನೂ ಸುಖಭೋಗ ಇಲ್ಲದೆ ಕಣ್ಣೀರು ಹಾಕಿಕೊಂಡು ಕಳೆದೆ. ಯಾಕೆ ಆ ರೀತಿ ಕಣ್ಣೀರು? ನನಗೇನು ದುಃಖ? ನಾನು ಯೋಚನೆ ಮಾಡುವುದು, ಆ ಪಾಂಚಾಲೆ ಎಷ್ಟು ಒಳ್ಳೆಯ ಸೊಸೆ, ಅವಳು ಪಾಪ ಕಾಡಿನಲ್ಲಿ 5 ಜನರನ್ನು ನೋಡಿಕೊಂಡು ಎಷ್ಟು ಕಷ್ಟಪಡ್ತಾ ಇದ್ದಾಳೆ. ಅವಳನ್ನು ಯೋಚನೆ ಮಾಡಿಕೊಂಡು ನಾನು ಕಣ್ಣೀರು ಹಾಕೋದು. ಇದರ ಹಿನ್ನೆಲೆ ಏನು? ಕೇವಲ ಮೋಹ. ಈ ಮೋಹ ಏನಿದೆ ಅದನ್ನು ಆ ಕಟ್ಟನ್ನು ನನ್ನಿಂದ ಬಿಸಾಡು ಅಂತ ಕುಂತಿದೇವಿ ಕೇಳಿದ್ಲು. ಅಥ ಯೋಗೇಶ ವಿಶ್ವಾತ್ಮನ್ ವಿಶ್ವಮೂರ್ತೆ ಸ್ವಕೇಶು ಮೇ ಮೋಹ ಪಾಶಮಿಮಂ ಛಿಂದಿ ಧ್ರುವಂ ವೃಷ್ಣಿಷು ಪಾಂಡುಷು. ಇವರ ಮೇಲೆ ಇರುವ ನನ್ನ ಈ ಮೋಹಪಾಶವನ್ನು ಕತ್ತರಿಸಿ ಹಾಕು ಅಂತ ಆಕೆ ಕೇಳಿ ಕೊನೆಗೇನು ಕೇಳಿದ್ಲು ಗೊತ್ತೋ? ಅವರ ಮೇಲೆ ಇರುವ ಮೋಹ, ಅವರ ಮೇಲೆ ಇರುವ ಪ್ರೀತಿ ಅದನ್ನೆಲ್ಲ ತೆಗೆದು ಅದನ್ನು ನೀನು ಅಂತ ಹೇಳಿದರೆ ಒಂದು ದೇವರಲ್ವಾ, ಆ ದೇವರಲ್ಲಿ ಹಾಕು ಅಂತ ಕೇಳ್ತಾಳೆ. ಅಥಮೇ ಅನನ್ಯ ವಿಷಯ ಭಕ್ತಿ, ಅನನ್ಯ ವಿಷಯವಾದ ನನ್ನ ಭಕ್ತಿ ಆ ವಾಸುದೇವನಲ್ಲಿ ಕೂತುಕೊಳ್ಳುವ ಹಾಗೆ ಮಾಡು, ಕೃಷ್ಣನಲ್ಲಿ ಅಲ್ಲ. ಈ ಕಿಟ್ಟಣ್ಣನಲ್ಲಿ ಅಲ್ಲ, ವಾಸುದೇವ ಅಂದರೆ ಪರವಾಸುದೇವ. ಆ ಮೂಲ ಸ್ವರೂಪದಲ್ಲಿ ನನ್ನ ಪೂರ್ತಿ ಈ 5 ಜನ ಮಕ್ಕಳಲ್ಲಿ ಸೊಸೆಯಲ್ಲಿ ಏನು ಪ್ರೀತಿ ಇದೆ ಆ ಪ್ರೀತಿ ಪೂರ್ತಿ ಹೋಗಿ ಆ ದೇವರಲ್ಲಿ ಕೂತುಕೊಳ್ಳುವ ಹಾಗೆ ನೀನು ಮಾಡು ಅಂತ ಕೃಷ್ಣನಲ್ಲಿ ಕೇಳ್ತಾಳಲ್ವಾ. ಆ ರೀತಿಯ ಕೇಳಿಕೆ ಇಲ್ಲಿ ಉದ್ಧವ ಮಾಡದೆ ಹೋದಾಗ ಉದ್ಧವನಿಗೆ ಕೃಷ್ಣನೇ ಹೇಳ್ತಾನೆ, ನಾನು ಇದ್ದರೆ ಮಾತ್ರ ನನ್ನ ಉಚ್ಚಿಷ್ಟ ಭೋಗ ಅಂದರೆ ಏನು, ನಾನು ಎಂದೆಂದೂ ಇರುವವ ಅನ್ನೋದನ್ನು ತಿಳ್ಕೊ. ಈ ಶರೀರವೇ ದೇವರಲ್ಲ, ಈ ಶರೀರ ಅನ್ನೋದು ಜ್ಞಾನಾನಂದ ಚಿದಾನಂದಾತ್ಮಕವಾದ ದೇವರೇ ಶರೀರ ವಸ್ತುತಃ ಕೃಷ್ಣನದ್ದು. ಆದರೆ ಆ ಶರೀರ ಕಣ್ಣಿಗೆ ಕಾಣುವ ಹಾಗಿದ್ದದ್ದೇ ದೇವರಲ್ಲ. ಕಣ್ಣಿಗೆ ಇದು ಅದೃಶ್ಯವಾದ ಮೇಲೆಯೂ ದೇವರು ಎಲ್ಲೆಡೆ ಇದ್ದಾನೆ ಅಂತ ತಿಳಿದು ನೀನು ಪ್ರತಿಮಾ ಮೂಲಕವಾಗಿ ದೇವರನ್ನು ಅರ್ಚಿಸಿ ಅದರ ಉಚ್ಚಿಷ್ಟ ಭೋಜಿಯಾಗಬೇಕು. ಆದ್ದರಿಂದ ಈ ಅಭಿಮಾನವನ್ನು ಬಿಡು. ಮೊದಲು ನಿನ್ನ ಶರೀರದ ಮೇಲೆ ಅಭಿಮಾನ, ನಿನಗೆ ನಾನೆಷ್ಟು ಉಪಕಾರ ಮಾಡಿದ್ದೇನೆ ಅನ್ನುವ ಕಾರಣದಿಂದ ಉಂಟಾಗಿರುವ ಈ ಶರೀರ, ನಿನಗೆ ಕಣ್ಣಿಗೆ ಕಾಣಿಸ್ತಕ್ಕಂತಹ ಈ ಕೃಷ್ಣನ 2 ಕೈಯ ಶರೀರ ಉಂಟಲ್ವ, ಆ ಶರೀರದ ಮೇಲೆ ಉಂಟಾಗಿರ್ತಕ್ಕಂಥ ಅಭಿಮಾನ ಇದನ್ನೆಲ್ಲ ತ್ಯಾಗ ಮಾಡಿ ನೀನು ಸನ್ಯಾಸಿಯಾಗಬೇಕು ಅಂತ ಹೇಳ್ತಾನೆ. ಈಗ ಉದ್ಧವನಿಗೆ ಸನ್ಯಾಸದ ದೀಕ್ಷೆ ಕೊಡುವುದು ಶ್ರೀಕೃಷ್ಣಾಚಾರ್ಯ. ಶ್ರೀಕೃಷ್ಣ ಉದ್ಧವನಿಗೆ ಸನ್ಯಾಸದ ಉಪದೇಶ ಮಾಡ್ತಾನೆ. ಅವನು ಶುರು ಮಾಡುವುದು, ಯರ್ಹ್ಯೇ ವಾಯಂ ಮಯಾ ತ್ಯಕ್ತೋ ಲೋಕೋಯಂ ನಷ್ಟಮಂಗಲಃ ಭವಿಷ್ಯತ್ಯಚಿರಾತ್ ಸಾಧೋ ಕಲಿನಾಪಿ ನಿರಾಕೃತಃ. ಹೇ ಸಾಧೋ, ಓ ಸಜ್ಜನನಾದ ಉದ್ಧವ, ನಾನು ಇಲ್ಲಿ ತ್ಯಜಿಸಿದ ಮೇಲೆ ಕಲಿಯೂ ಕೂಡ ಇಲ್ಲಿ ಬಂದು ಸೇರಿಕೊಳ್ತಾನಪ್ಪ. ನವಸ್ತವ್ಯಂ ತ್ವಯೈವೇಹ ಮಯಾ ತ್ಯಕ್ತೆ ಮಹೀತಲೆ ಜನೋ ಧರ್ಮ ರುಚಿರ್ಹಿ ಜನಃ ಅಧರ್ಮ ರುಚಿರ್ಭದ್ರ ಭವಿಷ್ಯತಿ ಕಲವು ಯುಗೇ. ಈ ಕಲಿಯುಗದಲ್ಲಿ ಜನರಿಗೆ ಅಧರ್ಮದ ಬಗ್ಗೆ ರುಚಿಯುಂಟಾಗ್ತದೆ,
ತ್ವಂತು ಸರ್ವಂ ಪರಿತ್ಯಜ್ಯ ಸ್ನೇಹಂ ಸ್ವಜನ ಬಂಧನಂ ಮಯ್ಯಾವೇಶ್ಯ ಮನಃ ಸಮ್ಯಕ್ ಸಮದೃಕ್ ವಿಚರಸ್ವಗಾಂ. ಇದು ಉದ್ಧವನಿಗೆ ಕೃಷ್ಣನ ಗಟ್ಟಿ ಉಪದೇಶ. ನೀನು ತ್ವಂತು ನೀನಾದರೋ ಅಂದರೆ ಅರ್ಥ ಏನು? ನಾನು ಉಳಿದವರಿಗೆಲ್ಲ ಅಲ್ಲಿ ಪ್ರಭಾಸದಲ್ಲಿ ಹೋಗಿ ಸ್ನಾನ ಮಾಡಲಿಕ್ಕೆ ಹೇಳಿದ್ದೇನೆ, ನಿನಗೆ ಮಾತ್ರ ಆ ವಿಷಯ ಹೇಳೋಲ್ಲ, ನೀನು ಸ್ವಲ್ಪ ವಿಶೇಷ ವ್ಯಕ್ತಿ. ಅದರಿಂದ ತ್ವಂತು ನೀನಾದರೂ ನಿನಗೆ ಬೇರೆ ಕೆಲಸ ಹೇಳ್ತೇನೆ. ತ್ವಂತು ಸರ್ವಂ ಪರಿತ್ಯಜ್ಯ, ನೀನು ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಅಲ್ಲಿ ಹೋಗಿ ಸ್ನಾನ ಮಾಡುವ ಕೆಲಸ ಎಲ್ಲ ಮಾಡಬೇಡ. ಯಾಕಂದರೆ ಅಲ್ಲಿ ಸ್ನಾನ ಮಾಡಿದ ಕೂಡಲೇ ಕುಡಿಬೇಕು ಅಂತ ಅನಿಸುತ್ತೆ, ಕುಡಿದ ಮೇಲೆ ಹೊಡಿಬೇಕು ಅಂತ ಅನಿಸುತ್ತೆ, ಏನೇನಾಗುತ್ತೆ, ಇದೆಲ್ಲ ವ್ಯವಸ್ಥೆ ಮಾಡಿಟ್ಟಿದ್ದೇನೆ, ಅದನ್ನು ನೀನು ಅಲ್ಲಿಗೆ ಹೋಗಬೇಡ. ತ್ವಂತು ಸರ್ವಂ ಪರಿತ್ಯಜ್ಯ ಸನ್ಯಸ್ತಂ ಮಯ ಅಂತೇಳಿ ಕೈ ಎತ್ತಿ ಬಿಡು. ನಾನು ಎಲ್ಲ ಸರ್ವಸಂಗ ಪರಿತ್ಯಾಗಿ ಅಂತ ಮಾಡಿಕೊ. ಅದು ಭೌತಿಕವಾಗಿ ಅಲ್ಲ, ಮಾನಸಿಕವಾಗಿ ಸರ್ವಸಂಗ ತ್ಯಾಗ ಮಾಡಬೇಕು. ಎಲ್ಲದರಲ್ಲೂ ಮಮಕಾರವನ್ನು ಬಿಡು, ಶರೀರದಲ್ಲಿ ಅಹಂಕಾರವನ್ನು ಬಿಡು. ಈ ಅಹಂಕಾರ ಮತ್ತು ಮಮಕಾರ, ನಾನು ಅನ್ನುವ ಶರೀರದ ವ್ಯಾಮೋಹ, ನನ್ನದು ಅಂತ ಹೇಳ್ತಕ್ಕಂತಹ ನಮ್ಮವರ ಮೇಲಿನ ವ್ಯಾಮೋಹ, ಇವೆಲ್ಲವನ್ನು ಅಹಂಕಾರ ಮಮಕಾರಗಳನ್ನು ಸಂಪೂರ್ಣವಾಗಿ ತ್ಯಜಿಸಿ, ಆ ತ್ಯಜಿಸುವುದರಿಂದ ಏನಾಯಿತು? ಸ್ನೇಹಂ ಸ್ವಜನ ಬಂಧನಂ, ನಮ್ಮವರು ಅಂತ ಯಾರಿದ್ದಾರೋ ಅವರನ್ನೆಲ್ಲ ಕಟ್ಟಿ ಹಾಕುವ ಸ್ನೇಹ ಉಂಟಲ್ಲ, ಅದು ದೂರ ಹೋಗ್ತದೆ. ಸ್ನೇಹ ಅಂದರೆ ಅಂಟು ಅಂತ ಅರ್ಥ. ಇಂಗ್ಲೀಷ್ನಲ್ಲಿ ಫೆವಿಕಿಕ್ ಅಂತಾರಲ್ಲ, ಅದಕ್ಕೆ ಸಂಸ್ಕೃತದಲ್ಲಿ ಸ್ನೇಹ ಅಂತ ಹೆಸರು. ಎಂದು ಕೆಲವರಿಗೆ ಸಿಕ್ಕಾಬಟ್ಟೆ ಫೆವಿಕಿಕ್ ಎಲ್ಲ ಇರ್ತದೆ. ಸಿಕ್ಕಾಬಟ್ಟೆ ಗಟ್ಟಿಯಾಗಿ ಅಂಟಿಸುವ ಧರ್ಮವನ್ನೇ ಸ್ನೇಹ ಅಂತ ಕರೆಯೋದು. ನೀರಿನಲ್ಲಿರತಕ್ಕಂತಹ ಮುಖ್ಯವಾದ ಗುಣ ಯಾವುದು ಅಂದರೆ ಸ್ನೇಹ ಅನ್ನುವ ಗುಣ. ಎಣ್ಣೆಯಲ್ಲೂ ಕೂಡ ಸ್ನೇಹ ಅನ್ನುವ ಗುಣ ಇದೆ. ಸ್ನೇಹ ಅಂದರೆ ಅಂಟಿಸುವ ಗುಣ ಅಂತ. ಅದು ಸ್ವಜನ ಬಂಧನಂ, ಸ್ವಜನರನ್ನೆಲ್ಲ ತನ್ನ ಜೊತೆಗೆ ಕಟ್ಟಿ ಹಾಕತಕ್ಕಂತಹ ಸ್ನೇಹ ಏನಿದೆ, ಆ ಸ್ನೇಹವನ್ನು ಮೊದಲು ನೀನು ಪರಿತ್ಯಾಗ ಮಾಡು. ಪರಿತ್ಯಾಗ ಮಾಡುವುದಕ್ಕೆ ಮಾರ್ಗ ಏನು? ನೀನು ನನ್ನ ಮೇಲೆ ಆದರೂ ಸ್ನೇಹ ಯಾಕೆ ಮಾಡ್ತಾ ಇದ್ದಿ? ಇಂಥದ್ದೆಲ್ಲ ಮಾಡಿದ್ದಾನೆ, ಅಂಥದ್ದೆಲ್ಲ ಮಾಡಿದ್ದಾನೆ, ಜೊತೆಗೆ ನಮಗೆ ಈ ರೀತಿಯೆಲ್ಲ ಉಪಕಾರ ಮಾಡಿದ್ದಾನೆ, ಅವನು ಪಕ್ಕದಲ್ಲಿದ್ದರೆ ಧೈರ್ಯ, ಯಾವ ದಾನವರಿಂದಲೂ ಸಮಸ್ಯೆ ಇಲ್ಲ ಅನ್ನೋ ಧೈರ್ಯ. ಇವೆಲ್ಲ ಲೌಕಿಕವಾದಂತಹ ಶಾರೀರಿಕವಾದ ಭಾವಗಳಿಂದ ನನ್ನಲ್ಲಿ ಸ್ನೇಹ ಮಾಡ್ತಾ ಇದೆಯಲ್ಲ, ಅದನ್ನು ಬಿಟ್ಟು ನಿಜವಾಗಿ ದೇವರಲ್ಲಿ ಮನಸ್ಸನ್ನು ಆವೇಶ ಮಾಡು. ಮನಃ ಸಮ್ಯಗ್ ಆವೇಶ್ಯ, ದೇವರಲ್ಲಿ ಮನಸ್ಸನ್ನು ಚೆನ್ನಾಗಿ ಆವೇಶ ಮಾಡುವುದು, ದೇವರಲ್ಲಿ ಕೂಡಿಸಿಬಿಡು ಮನಸ್ಸನ್ನು. ಸಮದೃಕ್ ವಿಚರಸ್ವಗ, ಆವಾಗದಿಂದ ಮನಸ್ಥಿತಿ ಸಮದೃಕ್ ಆಗ್ತದೆ. ಸಮದೃಕ್ ಅಂದರೆ ಎಲ್ಲವನ್ನೂ ಸಮವಾಗಿ ಸ್ವೀಕರಿಸುವುದು. ಎಲ್ಲವನ್ನೂ ಸಮವಾಗಿ ಅಂದರೆ ದ್ವೇಷಿಗಳನ್ನು ಕೂಡ ಪ್ರೀತಿ ಮಾಡುವುದು, ಪ್ರೀತಿ ಮಾಡುವವರನ್ನು ದ್ವೇಷ ಮಾಡುವುದು ಅಂತ ಹೀಗೆ ಕೆಲವರ ವ್ಯಾಖ್ಯಾನ ಉಂಟು. ಅದಲ್ಲ, ಯಾವುದನ್ನು ನಿಜವಾಗಿ ಪ್ರೀತಿಸಬೇಕು ಅಂತ ಶಾಸ್ತ್ರ ಹೇಳಿದೆಯೋ ಅವರನ್ನು ಮಾತ್ರ ಪ್ರೀತಿಸಿ, ಯಾವುದನ್ನು ನಿಜವಾಗಿ ದ್ವೇಷಿಸಬೇಕು ಅಂತ ಶಾಸ್ತ್ರ ಹೇಳಿದೆಯೋ ಅಂಥದ್ದನ್ನು ದ್ವೇಷಿಸುವ ಸ್ಥಿತಿಯನ್ನು ಸಮದರ್ಶನ ಅಂತ ಕರೆಯೋದು. ಭಗವಂತನನ್ನು ಪ್ರೀತಿಸಬೇಕು ಅಂತ ಶಾಸ್ತ್ರ ಹೇಳಿದೆ, ಭಗವಂತನನ್ನು ಭಗವದ್ಭಕ್ತರನ್ನು ಪ್ರೀತಿಸಿಕೊಂಡು ಅದು ಸಮದೃಕ್ತ್ವಕ್ಕೆ ವಿರೋಧಿ ಅಲ್ಲ. ಆತ ಸಮ ಅನ್ನುವುದಕ್ಕೆ ಅದು ವಿರೋಧಿ ಅಲ್ಲ. ಸಮ ಅಂದರೆ ಅವರನ್ನೂ ದ್ವೇಷಿಸುವುದಿಲ್ಲ, ಇವರನ್ನೂ ದ್ವೇಷಿಸುವುದಿಲ್ಲ, ಅವರನ್ನೂ ಪ್ರೀತಿಸುವುದಿಲ್ಲ, ಇವರನ್ನೂ ಪ್ರೀತಿಸುವುದಿಲ್ಲ, ಇದು ಸಮತ್ವ ಅಲ್ಲ. ಯಾರನ್ನು ಶಾಸ್ತ್ರ ಪ್ರೀತಿಸಬೇಕು ಅಂತ ಹೇಳಿದೆಯೋ ಅವರಲ್ಲಿ ಪ್ರೀತಿ ಇಟ್ಟು, ಯಾರನ್ನು ದ್ವೇಷಿಸಬಾರದು ಅಂತ ಹೇಳಿದೆಯೋ ಅವರನ್ನು ಎಂದೂ ದ್ವೇಷಿಸದೆ, ಯಾವುದನ್ನು ದ್ವೇಷಿಸಬೇಕು ಅಂತ ಹೇಳಿದೆಯೋ ಅದರಲ್ಲಿ ದ್ವೇಷವನ್ನು ಇಟ್ಟುಕೊಳ್ಳುವ ಸ್ಥಿತಿಯನ್ನೇ ಸಮದರ್ಶನ ಅಂತ ಕರೆಯುವುದು ಅಂತ ವಿಜಯಧ್ವಜ ತೀರ್ಥರು ವ್ಯಾಖ್ಯಾನ ಮಾಡ್ತಾರಲ್ಲ, ಆ ಸಮದರ್ಶನವನ್ನು ನಾವು ಸೇರಿಸಿಕೊಳ್ಳಬೇಕು. ಸಮದೃಕ್ ವಿಚರಸ್ವ ಗಾಂ, ನೀನು ಭೂಮಿಯಲ್ಲೆಲ್ಲ ಸಂಚರಿಸುವಂಥದ್ದಕ್ಕೆ ಗೋ ಅಂತ ಹೆಸರು. ಸಂಸ್ಕೃತದಲ್ಲಿ ಗೋ ಅನ್ನುವುದಕ್ಕೆ ಹಸು ಅಂತ ಒಂದು ಅರ್ಥ, ಹರಿಯುವ ನೀರು ಅಂತ ಅರ್ಥ. ಅಂದರೆ ಹರಿಯುವ ನೀರನ್ನು ಮಾತ್ರ ಗೋ ಅಂತ ಕರಿಬೇಕು. ಅದು ಬಿಟ್ಟು ಆಪೋ ಹಿಷ್ಟಾಮಯೋಬೋ ಅಂತ ಕೈಯಲ್ಲೇನೋ ನೀರು ಹಿಡ್ಕೊಂಡು ಅದು ಗೋ ಅಂತ ಕರೆಯೋ ಹಾಗಿಲ್ಲ. ಯಾವುದು ಗೋಯಿಂಗ್ ಮಾಡುತ್ತೋ, ವಿಚ್ ಇಸ್ ಗೋಯಿಂಗ್ ದಟ್ ಇಸ್ ಗೋ ಅಂತ, ಯಾವುದು ಓಡಾಡ್ತಾ ಇರ್ತದೋ ಅದನ್ನು ಮಾತ್ರ ಗೋ ಅಂತ ಹೇಳಬೇಕು. ನಾವು ಮನೆಯಲ್ಲಿ ಕಟ್ಟಿ ಹಾಕಿದ ಹಸುವನ್ನು ನಿಜವಾಗಿ ಗೋ ಅಂತ ಹೇಳುವ ಹಾಗಿಲ್ಲ. ಸಂಸ್ಕೃತ ಸಾಹಿತ್ಯದಲ್ಲಿ ಗೋ ಅಂದರೆ ಏನಂದರೆ ಅದು ಸಂಚಾರ ಮಾಡ್ತಾ ಇರಬೇಕು, ಅದು ಫ್ರೀಯಾಗಿ ಬಿಟ್ಟದ್ದಕ್ಕೆ ಗೋ ಅಂತ ಹೆಸರು. ಅದು ಸಂಚಾರ ಮಾಡ್ತಾ ಇದ್ರೇ ಭೂಮಿಗೆ ಬಲ. ಗೋವಿಯಲ್ಲಿ ಸಂಚರಿಸ್ತದೆ, ಆ ಭೂಮಿ ಫಲವತ್ತು. ಅದನ್ನು ಗೋಚರ ಭೂಮಿ ಅಂತ. ಹಿಂದಿನ ಕಾಲದಲ್ಲಿ ಒಂದು ಊರಿಗೆ ಒಬ್ಬ ರಾಜ ಇದ್ದಾನೆ ಅಂದರೆ ಅವನಿಗೆ ಮೊದಲ ಕೆಲಸ ಏನು ಅಂದರೆ ಆ ಊರಿನ ಗೋಮಾಳ ಅಥವಾ ಗೋಚರ ಭೂಮಿ ಏನಿದೆ ಅದನ್ನು ಉಳಿಸುವುದು ಅವನ ಮೊದಲ ಜವಾಬ್ದಾರಿ. ಅದು ರಾಜ ಅಂದರೆ ಅವನ ಮೊದಲ ಕೆಲಸ ಗೋವುಗಳಿಗೆ ಸಂಬಂಧಪಟ್ಟ ಭೂಮಿಯನ್ನು ಹಾಗೇ ಉಳಿಸಿ ಅಲ್ಲಿ ಗೋವುಗಳು ಶಾಂತವಾಗಿ ಸಂಚರಿಸುವ ಹಾಗೆ ನೋಡಿಕೊಳ್ಳುವಂಥದ್ದು. ಅದಕ್ಕೆ ಅವನಿಗೆ ಗೋಪಾಲಕ ಅಂತ ಹೆಸರು. ಭೂಪಾಲಕನಿಗೆ ಮೊದಲ ಹೆಸರು ಗೋಪಾಲಕ.
ಗೋ ಅಂದರೆ ಭೂಮಿ, ಗೋ ಅಂದರೆ ಹಸು, ಗೋ ಅಂದರೆ ನದಿ. ಇವುಗಳ ಪಾಲನೆ ಮಾಡದೇ ಇದ್ದವ ಒಬ್ಬ ಭೂಪಾಲ ಆಗುವುದಕ್ಕೆ ಸಾಧ್ಯ ಇಲ್ಲ ಅಂತ ಚಾಣಕ್ಯ ತನ್ನ ಅರ್ಥಶಾಸ್ತ್ರದಲ್ಲಿ ಹೇಳ್ತಾನೆ. ಆ ನಿಟ್ಟಿನಿಂದ ಗೋವಿನ ರಕ್ಷಣೆ ಅಂದರೆ ಅದು ಭೂಮಿಯಲ್ಲಿ ಫಲವತ್ತತೆಯನ್ನು ರಕ್ಷಣೆ ಮಾಡುವುದು ಅಂತ ಅರ್ಥ. ಅದು ಸಂಚಾರ ಮಾಡುವ ಹಾಗೆ ನೋಡಿಕೊಳ್ಬೇಕು. ಕಸಾಯಿಖಾನೆಗಳಿಗೆ ಹೋಗದೇ ಇರುವ ಹಾಗೆ ನೋಡಿಕೊಳ್ಳುವುದು ರಾಜನ ಜವಾಬ್ದಾರಿ. ಅದು ಎಲ್ಲೂ ಕೂಡ ನಿರ್ಭಯವಾಗಿ ಗೋವುಗಳು ಸಂಚರಿಸುವ ಹಾಗಿರಬೇಕು. ಗೋವುಗಳು ಅತ್ಯಂತ ಸಾಧು ಪ್ರಾಣಿಗಳು, ಅವುಗಳು ನಿರ್ಭಯವಾಗಿರಬೇಕು. ಗೋಚರ ಭೂಮಿಯನ್ನು ಮತ್ತೊಬ್ಬರು ಕಬಳಿಸುವ ಸ್ಥಿತಿಯಲ್ಲಿರಬಾರ್ದು. ಅವುಗಳು ಸಂಚರಿಸ್ತಾ ಇರಬೇಕು. ಗೋವು ಸಂಚರಿಸ್ತಾ ಇದ್ದರೆ, ಅದು ತನ್ನ ಮನಸೋ ಇಚ್ಛೆ ಹುಲ್ಲು ಮೇಯ್ತಾ ಇದ್ದರೆ, ಮನಸೋ ಇಚ್ಛೆ ಅದರ ಮೇಲೆ ಸೂರ್ಯನ ಬಿಸಿಲು ಬೀಳ್ತಾ ಇದ್ದರೆ, ಆವಾಗ ಆ ಗೋವು ಕೊಡುವ ಹಾಲು ಉಂಟಲ್ವ, ಅದಕ್ಕೆ ಅಮೃತ ಅಂತ ಹೆಸರು. ಪಂಚಾಮೃತ ಅಂತ ಗೋವುಗಳಲ್ಲಿ, ಪಂಚಾಮೃತದಲ್ಲಿ ಮೊದಲ ಅಮೃತ ಹಾಲು. ಹಾಲು ಅಮೃತ ಯಾವಾಗ ಆಗೋದು? ಕ್ಯಾಟಲ್ ಫುಡ್ ತಿಂದು ಹಾಲು ಕೊಟ್ಟರೆ ಅದು ಅಮೃತ ಆಗೋದಿಲ್ಲ. ಅದು ಅಮೃತ ಆಗಬೇಕಾದರೆ ಹಸಿ ಹುಲ್ಲು, ನಾನಾ ರೀತಿಯ ಆಯುರ್ವೇದದಲ್ಲಿ ಹೇಳಿದ ಮೂಲಿಕೆಗಳು ಹಸಿ ಹುಲ್ಲುಗಳಿರ್ತಾವಲ್ಲ, ಆ ಹಸಿ ಹುಲ್ಲನ್ನು ಮೇಯಬೇಕು. ಮೇದ ಹಸಿ ಹುಲ್ಲು ಒಳಗಿಂದ ಅದು ಹಾಲು ಆಗ್ತಾ ಇದ್ದ ಹಾಗೆ ಅದರ ಮೇಲೆ ಸೂರ್ಯನ ರಶ್ಮಿ ಬೀಳಬೇಕು. ಸೂರ್ಯನ ಬಿಸಿಲು ಅದರ ಮೇಲೆ ಬಿದ್ದಾಗ ಒಳಗೆ ಆಗುವ ಏನು ಆ ಹುಲ್ಲಿನಿಂದ ನಿರ್ಮಿತವಾದ ಹಾಲು ಇದೆ ಅಲ್ವಾ, ಆ ಹಾಲಿಗೆ ಅಮೃತ ಅಂತ ಹೆಸರು. ಅದು ದೇವರ ಅಭಿಷೇಕಕ್ಕೆ ಒಪ್ಪುವಂತಹ ಹಾಲಾಗ್ತದೆ. ಅದು ಬಿಟ್ಟು ಹಸು ಕಪ್ಪಾಗಿದೆ ಅಂತ ಆದ ಕೂಡಲೇ ಆ ಹಾಲು ದೇವರ ಅಭಿಷೇಕಕ್ಕೆ ಒಪ್ಪುತ್ತೆ ಅಂತಿಲ್ಲ. ಸೂರ್ಯರಶ್ಮಿ ಬೀಳಬೇಕು ಅಂತ ವಿಧಾನ ಮಾಡ್ತಾರೆ. ಆಯುರ್ವೇದದಲ್ಲೂ ಕೂಡ ಪಂಚಗವ್ಯ ಎಂಬ ಔಷಧದ ನಿರ್ಮಾಣ ಮಾಡಬೇಕಾದರೆ ಸೂರ್ಯರಶ್ಮಿ ಬಿದ್ದ ಹಸುವಿನ ಹಾಲನ್ನು ಆ ಪಂಚಗವ್ಯಕ್ಕೆ ವಿನಿಯೋಗಿಸಬೇಕು ಅಂತ ಆಯುರ್ವೇದವು ಕೂಡ ನಿರೂಪಣೆ ಮಾಡ್ತದೆ. ಈ ನಿಟ್ಟಿನಿಂದ ಗೋ ಅಂದರೆ ಸಂಚಾರಶೀಲವಾದದ್ದು. ನೀನೇನು ಮಾಡಬೇಕು? ವಿಚರಸ್ವ ಗಾಂ, ಸಂಚಾರಶೀಲನಾಗು, ನೀನು ಒಂದು ಗೋ ಆಗು ಅಂತ ಅರ್ಥ. ಎಲ್ಲ ಕಡೆಯಲ್ಲೂ ಸಂಚಾರ ಮಾಡ್ತಾ ಇರು. ಸಂಚಾರ ಎಲ್ಲಿಯ ತನಕ? ಈ ಶರೀರ ಬಿದ್ದು ಹೋಗುವಲ್ಲಿಯ ತನಕ. ಹಿಂದೆ ಪಂಚಪಾಂಡವರು ಮುಂದಕ್ಕೆ ತಾವು ಹಾಗೆ ಸಂಚಾರ ಮಾಡಿಕೊಂಡು ಶರೀರ ಬೀಳುವಲ್ಲಿಯ ತನಕ ಹೋಗ್ತಾ ಇರೋದು. ಹಾಗೆ ಅದು ಸನ್ಯಾಸ ಅಂದರೆ ಅದು. ಅದಕ್ಕೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಿಲ್ಲ. ಕೊನೆ ಹಂತದಲ್ಲಿ ಸರ್ವ ಸಂತ್ಯಜನವನ್ನು ಮಾಡಿ ಶರೀರ ಬೀಳುವಲ್ಲಿಯ ತನಕ ಹೋಗ್ತಾ ಇರುವುದು ಅಂತ ಸಂಚಾರ. ಆ ಸಂಚಾರದಿಂದ ಪ್ರಯೋಜನ ಏನು? ತುಂಬಿದ ಜ್ಞಾನವನ್ನು ನಾವು ಎಲ್ಲೆಲ್ಲಿ ಹೋಗ್ತೇವೆ ಅಲ್ಲೆಲ್ಲ ಪಸರಿಸಿಕೊಂಡು ಹೋಗಬೇಕು. ಅಂತಹ ಸನ್ಯಾಸವನ್ನು ಸ್ವೀಕಾರ ಮಾಡು. ಮಯ್ಯಾವೇಶ್ಯ ಮನಸ್ಸಮ್ಯಕ್ ಸಮದೃಕ್ ವಿಚರಸ್ವಗಾಂ ಯದಿದಂ ಮನಸ ವಾಚ ಚಕ್ಷುರ್ಭ್ಯಾಂ ಶ್ರವಣಾದಿಭಿಃ ನಶ್ವರಂ ಗೃಹ್ಯಮಾಣಂಚ ವಿದ್ಧಿ ಮಾಯಾಂ ಮನೋಮಯೀಂ. ಮುಖ್ಯವಾಗಿ ಪ್ರಪಂಚದಲ್ಲಿ ಏನೇ ಹೊಸತನ್ನು ಕಾಣು, ಯಾವುದೇ ರೀತಿಯಾದ ಇಂದ್ರಿಯವನ್ನು ಆಕರ್ಷಿಸತಕ್ಕಂತಹ ವಿಷಯಗಳನ್ನು ಕಂಡರೂ ಅದು ನನ್ನ ಮಾಯೆ ಅಂತ ಎಚ್ಚರ ಮಾಡಿಕೋ. ನನ್ನ ಮಾಯೆ ಅಂದ್ರೇನು? ನನ್ನ ಇಚ್ಛೆಯಿಂದ ಬಂಧಕ ಶಕ್ತಿ, ಎತ್ತಿ ಕಟ್ಟಿ ಹಾಕುವ ಶಕ್ತಿ. ಮಾಯಾ ಅಂದರೆ ಯಾವುದು ನಿಜವಾಗಿ ಹಾಗಲ್ಲವೋ ಆದರೆ ಇದೆಯೋ ಅದರಲ್ಲಿ ಹಾಗೆ ಅನ್ನುವ ಭಾವ, ಇದೊಂದು ಮಾಯೆ. ಒಂದು ಅಂಗಡಿಗೆ ಹೋಗಿದ್ದೇವೆ, ಒಂದು ಸುಂದರವಾದಂತಹ ಮೂರ್ತಿ ನೋಡಿದ್ದೇವೆ. ಆ ಮೂರ್ತಿ ನೋಡಿ ಅಥವಾ ಚಿತ್ರಕಲೆ, ಕೆಲವರಿಗೆ ಚಿತ್ರಕಲೆ ಭಾರಿ ಇಷ್ಟ. ಏನು ಕಪ್ಪು ಬಿಳುಪು ಬೀಳುವ ಹಾಗೆ, ಬೆಳಕು ಬೀಳುವ ಹಾಗೆ ಎಷ್ಟು ಚಂದ ಮಾಡಿದ್ದಾರೆ. ಹೀಗೆ ಕೈ ಹಿಡ್ಕೊಂಡು ದೀಪ ನಿಲ್ಲಿಸಿದರೆ ಈ ಕಡೆಯಿಂದಲೂ ಆ ದೀಪ ಕಾಣಿಸುವ ಹಾಗೆ ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಅಂತ ಆ ಚಿತ್ರ ನೋಡಿ ಇವ ಮಾರಾಗಿ ಹೋದ. ಎಷ್ಟು ರೇಟು ಅಂತ ಕೇಳಿದ. ಇವನ ಕಿಸೆಯಲ್ಲಿ 26,000 ಇತ್ತು. ಅದನ್ನು ನೋಡಿಕೊಂಡು ಅವ ಹೇಳಿದ 32,000 ಆಗುತ್ತೆ ಸ್ವಾಮಿ, ಆದರೆ ನಿಮ್ಮ ಮುಖ ನೋಡಿದರೆ ಯಾಕೋ 26,000ಕ್ಕೆ ಕೊಡಬೇಕು ಅಂತ ಅನಿಸುತ್ತೆ ಅಂತ ಹೇಳಿದ. ಅದಕ್ಕೆ ನಿಜವಾಗಿ ಅದಕ್ಕಿಂತ ಹಿಂದೆ 3,500ಕ್ಕೆ ಒಬ್ಬ ತಗೊಂಡು ಹೋಗಿದ್ದಾನೆ. ಆದರೆ ಇವನಿಗೆ 26 ಅಲ್ಲ 32 ಆದರೂ ಇವತ್ತು ಇಷ್ಟು ಕೊಟ್ಟು ಈ ಉಂಗುರ ಕೊಟ್ಟಾದರೂ ತಗೊಂಡು ಹೋಗುವುದು ತೀರ್ಮಾನ ಮಾಡಿರ್ತಾನೆ. ಇದು ಯಾವುದು? ಇದಕ್ಕೆ ನಾವು ಮಾಯೆ ಅಂತ ಕರೆಯೋದು. ಮಾಯೆ ಅಂದರೆ ಒಂದು ವಿಷಯ ನಮಗೆ ಬೇಕು ಅಂತ ಅದರಲ್ಲಿ ಮನಸ್ಸು ಆಕರ್ಷಿತವಾದರೆ ಪ್ರಾಣವನ್ನು ಕೊಟ್ಟಾದರೂ ಅದನ್ನು ಇಟ್ಟುಕೊಳ್ತೇನೆ. ಯಾರು ಇಟ್ಟುಕೊಳ್ಳೋದು? ಇವ ಪ್ರಾಣವನ್ನು ಕೊಟ್ಟ ಮೇಲೆ ಇಟ್ಟುಕೊಳ್ಳೋದು ಯಾರು? ಆದರೆ ಇವನ ಆಲೋಚನೆ ಅಲ್ಲೇ ತನಕ ನಾನು ಸತ್ರು ತೊಂದರೆ ಇಲ್ಲ, ಅದನ್ನು ಇಟ್ಟುಕೊಳ್ಬೇಕು ಅಂತ. ಯಾರಿಗೋಸ್ಕರ? ಅದು ಯೋಚನೆ ಇಲ್ಲ. ಇದಕ್ಕೆ ಮಾಯೆ ಅಂತ ಕರೆಯೋದು. ಸಂಸಾರದಲ್ಲಿ ಮನುಷ್ಯ ಯಾವ್ಯಾವುದನ್ನೋ ನೋಡಿ ಇಂತಹ ಮಾಯೆಗೆ ಒಳಗಾಗ್ತಾನೆ. ಮುಂದಕ್ಕೆ ಪಾರಿವಾಳದ ಕಥೆಯನ್ನು ಹೇಳಿ ಅದನ್ನು ಹೇಳುವುದೇ, ಕೃಷ್ಣ ಹೇಳುವುದೇ ಅದೇ ವಿಷಯವನ್ನು. ಇಂಥದ್ದು ಯಾವುದೇ ವಿಷಯ ನೀನು ಸಂಚಾರ ಮಾಡ್ತಾ ಇದ್ದಾಗ, ನಿನ್ನ ಇಂದ್ರಿಯಗಳನ್ನು ಆಕರ್ಷಿಸಿದಾಗ, ಯದಿದಂ ಮನಸ ವಾಚ ಚಕ್ಷುರ್ಭ್ಯಾಂ ಶ್ರವಣಾದಿಭಿಃ ನಶ್ವರಂ ಗೃಹ್ಯಮಾಣಂತು. ಎರಡು ಎಚ್ಚರ ಇರಲಿ, ಅದು ನಶ್ವರ, ಅದು ಶಾಶ್ವತವಲ್ಲ. ಆದರೆ ಈ ಇಂದ್ರಿಯದಿಂದ ಅದನ್ನು ಗ್ರಹಣ ಮಾಡ್ತಾ ಇರುವ ನಾನು ಮಾತ್ರ ಶಾಶ್ವತ. ಶಾಶ್ವತನಾದ ನನಗೆ ನಶ್ವರವಾದ ಆ ವಸ್ತುವಿನಿಂದ ಏನು ಎತ್ತರದ ಪ್ರಯೋಜನ ಇದೆ? ಶಾಶ್ವತ ಪ್ರಯೋಜನವಂತೂ ಸಿಗುವುದಿಲ್ವಲ್ಲ.
ಅಧ್ರುವದಿಂದ ಧ್ರುವವನ್ನು ಪಡೆಯುವುದಕ್ಕೆ ಸಾಧ್ಯವಿಲ್ವಲ್ಲ. ಈ ಎಚ್ಚರವನ್ನಿಟ್ಟುಕೊಂಡು ವಿದ್ಧಿ ಮಾಯಾಂ ಮನೋಮಯಿ, ನನ್ನ ಇಚ್ಛಾಮಯವಾದಂತಹ ಮಾಯೆ ಅಂತ ಅದನ್ನು ತಿಳ್ಕೋ. ಆದ್ದರಿಂದ ಅದರ ಬಗ್ಗೆ ಎಚ್ಚರವಾಗಿರು. ಮನಸ್ಸನ್ನು ಸುಮ್ಮನೆ ಆಕರ್ಷಿಸುವ ವಸ್ತುಗಳ ಕಡೆಗೆ ಮನಸ್ಸನ್ನು ಹಾಗೆ ಬೀಳಿಸಿ ಬಿಡಬೇಡ. ಮನಸ್ಸನ್ನು ಎತ್ತರಿಸು. ಕೆಳಕ್ಕೆ ಇಳಿಯುವ ವಿಷಯಗಳಿಂದ ಮೇಲಕ್ಕೆ ಇಳಿಯುವ ವಿಷಯದ ಕಡೆಗೆ, ಆ ಭಗವತ್ತತ್ವದ ಕಡೆಗೆ ನಿನ್ನ ಮನಸ್ಸನ್ನು ಎತ್ತರಿಸಿಕೋ ಅಂತ ಕೃಷ್ಣ ಉಪದೇಶಿಸಿ, ಮುಂದೆ ನಿಜವಾಗಿ ಏನು ಉಪದೇಶಿಸಬೇಕೋ ಅದಕ್ಕೆ ಬೇಕಾದಂತಹ ಮನಸ್ಥಿತಿಯನ್ನು ಉದ್ಧವನಲ್ಲಿ ಮೂಡಿಸಿದ ಅನ್ನುವ ಕಥೆಯ ಜೊತೆಗೆ ಇವತ್ತಿನ ಅನುಸಂಧಾನವನ್ನು ನಿಲ್ಲಿಸೋಣ. ಮತ್ತೆ ನಾಳೆ 6:45 ಸೇರಿದಾಗ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್